ನಮಸ್ಕಾರ, ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಸರಿ, ಇವತ್ತಿನ 2 ರೆಸಿಪೀಸ್ ಏನು ಅಂತ ನಾನು ಹೇಳ್ಬಿಡ್ಲಾ? ನಾನು ಹೇಳಿದ್ರೆ ಅಷ್ಟು ಮಜಾ ಇರಲ್ಲ. ಪ್ರತಿಮನ್ ಕರಿತೀನಿ, ಪ್ರತಿಮನ್ ಬಾಯಿಂದನೇ ತಿಳ್ಕೊಂಬಿಡೋಣ ಇವತ್ತಿನ ರೆಸಿಪೀಸ್ ಯಾವುದು ಅಂತ. ಲೆಟ್ಸ್ ವೆಲ್ಕಮ್ ಹರ್. ಹಾಯ್ ರೂಪಾ. ಹಾಯ್, ಹೇಗಿದ್ಯಾ ಚಿನ್ನಮ್ಮ? ನಾನು ಸ್ವಲ್ಪ ಫೈನ್ ಆಸ್ ಯೂಶುವಲ್. ಓಕೆ, ಈಗ 2 ರೆಸಿಪೀಸ್ ನಾನಂತೂ ಹೇಳಿಲ್ಲ ಅಮ್ಮ. ಹೌದು, ಈಗ ನೀನೇ ಹೇಳಬೇಕು. ಈಗ ಬಾಸುಂದಿ ಕೇಳಿದ್ಯಲ್ಲ? ಕೇಳಿಲ್ಲ, ನೋಡಿದ್ದೀನಿ, ತಿಂದಿದ್ದೀನಿ. ಆಯ್ತು, ಈಗ ಬಾಸುಂದಿನೇ ಗೆಣಸಲ್ಲಿ ಮಾಡ್ಕೊಡ್ತೀನಿ ನಿಮಗೆ. ಗೆಣಸಿನ ಬಾಸುಂದಿ. ಓಕೆ, ಓ ವಾವ್. ಅದು ಎನಿವೆ ಗೆಣಸು ಅಂತಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು. ಸೊ ಹಾಗೆ ತಿನ್ನೋದಕ್ಕಿಂತ ಬಾಸುಂದಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದೆನ್. ಶ್ಯೂರ್. ಸರಿ, ಏನೇನು ಬೇಕು ಇದಕ್ಕೆ? ಇದಕ್ಕೆ ಗೆಣಸು, ಕೋವಾ, ಏಲಕ್ಕಿ, ಕೇಸರಿ ದಳ ಹಾಲಲ್ಲಿ ನೆನೆಸಿರೋದು, ಚಿರೋಂಜಿ, ಇದು ಸಕ್ಕರೆ ಹಾಗೂ ಹಾಲು. ಶುರು ಮಾಡಿಬಿಡೋಣ. ಶ್ಯೂರ್. ಯೂಶಲಿ ನಾವು ಡ್ರೈ ಫ್ರೂಟ್ಸ್ ಅಂತ ಹಾಕ್ತಿವಿ ಎಲ್ಲ ಒಂದು ಸ್ವೀಟ್ಸ್ಗೆ. ಇದಕ್ಕೆ ಮೇನ್ಲಿ ಚಿರೋಂಜಿ ಅಂತ ಡ್ರೈ ಫ್ರೂಟ್ಸ್ ಸಿಗುತ್ತೆ, ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ. ಹೌದು, ಬಟ್ ಇದು ತುಂಬಾ ರೇರ್ ಅಲ್ವಾ ಯೂಸ್ ಮಾಡೋದು ಚಿರೋಂಜಿ? ಅಂದ್ರೆ ಈ ತರ ಒಂದು ಡಿಶಸ್ಗೆ ಯೂಸ್ ಮಾಡ್ತಾರೆ, ಬಾಸುಂದಿಗೆ, ಮತ್ತೆ ಕೆಲವೊಂದು ಐಸ್ ಕ್ರೀಮ್ಗೂ ಯೂಸ್ ಮಾಡ್ತಾರೆ. ಆಮೇಲೆ ಬಟರ್ ಸ್ಕಾಚ್. ಬೇಡಮ್ಮ, ಶುರು ಮಾಡು ಇವಾಗ. ಐಸ್ ಕ್ರೀಮ್, ಬಟರ್ ಸ್ಕಾಚ್. ಗ್ಯಾಸ್ ಆನ್ ಮಾಡ್ತೀಯಾ? ಶ್ಯೂರ್. ಆಮೇಲೆ ಇದು 1 ಲೀಟ್ರ್ ಹಾಲನ್ನ ನಾ ಅರ್ಧ ಲೀಟ್ರ್ ಆಗಷ್ಟು ಮಾಡ್ಕೊಂಡಿದ್ದೀನಿ, ಕಂಡೆನ್ಸ್ ಮಾಡ್ಕೊಂಡಿದ್ದೀನಿ. ನೀನು ಅದನ್ನೆಲ್ಲ ಮಾಡ್ಕೊಂಡಿದ್ಯಾ? ಹೌದು, ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿಂಗೆ ತಾಳ್ಮೆ ಅಂತೂ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ತಿನ್ನೋ ವಿಷಯದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕಂಡೆನ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಾಯಿಲಿ ಕಂಡೆನ್ಸ್ ಮಾಡಿ ತಣ್ಣಗೆ ಮಾಡಿಟ್ಟಿದ್ದೆ. ಓಕೆ, ಒಂದು ಸ್ಪ್ಯಾಚುಲ ಕೊಡು. ಏನಂದರೆ ಯೂಶಲ್ ಬಾಸುಂದಿ ಏನು ಮಾಡ್ತಾರೆ, 1 ಲೀಟ್ರನ್ನ ಅರ್ಧ ಲೀಟ್ರ್ ಹಾಗೆ ಕಂಡೆನ್ಸ್ ಮಾಡಿಬಿಟ್ಟು ಅಂದರೆ ಇಂಗಿಸ್ಬಿಟ್ಟು ಆಮೇಲೆ ಸಕ್ಕರೆ, ಆಮೇಲೆ ಕೋವಾ ಬೇಕಾದವ್ರು ಕೋವಾ ಹಾಕ್ತಾರೆ, ಇಲ್ಲಾಂದರೆ ಕೆಲವರಿಗೆ ಕೋವಾ ಇಷ್ಟಪಡೋದಿಲ್ಲ, ಹಾಗೆ ಡೈರೆಕ್ಟಾಗೂ ಮಾಡ್ತಾರೆ. ಸೊ ನಾವು ಸ್ವಲ್ಪ ರುಚಿಗೆ ಕೋವಾ ಹಾಕೊಳ್ಳೋಣ. ಸ್ವಲ್ಪ ರುಚಿಗೆ ಉಪ್ಪು ಬಿಟ್ಟು ಈಗ ಕೋವಾ ಹಾಕೊಳ್ಳೋಣ. ಆಯ್ತು, ನೀವು ಹೇಳ್ದಂಗೆ ಆಗಲಿ. ಈಗ ಆಮೇಲೆ 1 ಸ್ಪೂನ್ ಇದಕ್ಕೆ ಸಕ್ಕರೆ, ಒಂದು ಅಂದರೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು. ಯೂಶಲಿ ಏನಾಗುತ್ತೆ, ಕಂಡೆನ್ಸ್ ಮಾಡಾದ್ಮೇಲೆ ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರು ಥರ ಆಗುತ್ತೆ. ಹೌದು, ಸಕ್ಕರೆ ಕರಗಿದ ತಕ್ಷಣ ಅದು ನೀರು ಇದ್ರ ಜೊತೆಗೆ ಆ್ಯಡ್ ಆಗೋದ್ರಿಂದ ಹೌದು ಸ್ವಲ್ಪ ತೆಳು ಅಂತ ಅನ್ಸುತ್ತೆ. ಹೌದು, ತೆಳು ಅನ್ಸುತ್ತೆ ಅದು. ಅದಕ್ಕೆ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾ? ಹೌದು, ಸ್ವಲ್ಪ ಒಂದು 5 ನಿಮಿಷ ಕುದ್ರೆ ಅದು ಎಳ್ಕೊಳುತ್ತೆ ಅದು. ಇವಾಗಲೇ ಏನು ಮಾಡೋಣ ನಾವು, ಕೋವಾ ಸ್ವಲ್ಪ ಅದ್ರ ಜೊತೆಗೆ ಹಾಕಿದಾಗ ಏನಾಗುತ್ತೆ, ದಪ್ಪ ಆಗುತ್ತೆ. ಈಗ ಹಾಲು, ಕಂಡೆನ್ಸ್ ಮಾಡಿರೋ ಹಾಲು, ಸಕ್ಕರೆ ಮತ್ತು ಕೋವಾ. ಇದು ಕೋವಾ ನಾನು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಕೋವಾ ಇಲ್ಲ ಅಂದವರು ತೊಂದರೆ ಇಲ್ಲ. ಅವ್ರೇನು ಮಾಡ್ಬೋದು, ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಬೋದು. ಕೋವಾ ಇಲ್ದಿದ್ದವರು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋಬೋದು. ಓ, ಟೇಸ್ಟ್ಗೋಸ್ಕರ. ಸರಿ ಸರಿ. ಈಗ ಕೋವಾ ಎಷ್ಟು ಹಾಕೋಬೇಕು ಅಷ್ಟು ಹಾಲಿಗೆ? ಇದು ಒಂದು 50 ಗ್ರಾಮ್. ನಾನಿವಾಗ ತೊಗೊಂಡಿರೋದು ಅರ್ಧ ಲೀಟ್ರು, ಅಂದರೆ ಕಂಡೆನ್ಸ್ಡ್ ಆಗಿರೋದು ಅರ್ಧ ಲೀಟ್ರು ಇಂಗಿಸಿರೋ ಹಾಲಾದ. ಅದಕ್ಕೆ ಒಂದು 50 ಗ್ರಾಮ್ ಹಾಕಿದ್ರೆ ಸಾಕು, ಸ್ವಲ್ಪ ಬಿದ್ದರೆ ಸಾಕು. ಹೌದು, ಬಿದ್ರನ ಪಾತ್ರೆಗೆ ಹಾಕಿದ್ರೆ? ಆ ಪಾತ್ರೆಗೆ ಹಾಕಿದ್ಮೇಲೆ ನೀವು ಹೇಗೆ ಬೇಕಾದ್ರೂ ಹಂಗೆ ತಿಳ್ಕೊಬೋದು. ಇದು ಕರಗಬೇಕೀಗ, ಬೇಗ ಕರಗ್ಬಿಡುತ್ತಲ್ಲ ಬಿಸಿಗೆ? ಹೌದು, ಬೇಗ ಕರಗುತ್ತೆ. ಪ್ರತಿಮಾ, ಇಲ್ಲಿವರೆಗೂ ಎಷ್ಟು ಊರುಗಳು, ಎಷ್ಟು ದೇಶಗಳನ್ನ ಸುತ್ತಿದ್ಯಾ? ಗೋವಾ, ಆಮೇಲೆ ನಮ್ಮ ಸೌತ್ ಕೆನರಾ, ಅದು ಮಾಮೂಲು ರೆಗ್ಯುಲರ್. ಓಕೆ, ಮೈಸೂರು, ಚೆನ್ನೈ, ಹೈದ್ರಾಬಾದ್, ಆಮೇಲೆ 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 ನೆನಪು ಬರ್ತಾ ಇಲ್ಲ ಆ್ಯಕ್ಚುಲಾಗೆ. ಆಮೇಲೆ ದೇಶಗಳಂತಂದರೆ ದುಬೈ, ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ. ಸದ್ಯಕ್ಕೆ ಇಷ್ಟೆಲ್ಲ ಇದ್ದೀವಿ ರೆಕಾರ್ಡಲ್ಲಿ. ಇಷ್ಟು ಜಾಗಗಳಿಗೆ ಹೋಗಿದ್ಯಾ? ನನ್ಗೆ ಅಂತ ಏನಾದ್ರು ತಂದಿದ್ಯಾ? ಇಲ್ಲ, ತಂದು ಕೊಡ್ತೀನಿ, ಯೋಚನೆ ಮಾಡಬೇಡ, ತಂದು ಕೊಡ್ತೀನಿ. ಅಯ್ಯೋ, ಏನೇ ಅಮ್ಮ ನೀನು ಕೇಳಿದ ತಕ್ಷಣ ಪಾಪ ಸಿನ್ಸಿಯರಾಗಿ ಆನ್ಸರ್ ಮಾಡಿಬಿಟ್ಲು. ಇಲ್ಲ, ಯೂಶಲಿ ನನಗೆ ಅದೊಂದು ಅಭ್ಯಾಸ ಇದೆ, ಹೋದಾಗೆಲ್ಲ ಏನಾದ್ರು ಅಲ್ಲಿರೋ ಒಂದು ತೊಗೊಂಬರೋದಂತಂದರೆ ಆ ದೇಶದ್ದು ನಿಂಗೆ ಕೊಡ್ತೀನಿ, ಆಯಿತಾ? ನಿಂಗೆ ಕಿಚನ್ ಕೊಡ್ತೀನಿ. ಇವಾಗ ಸದ್ಯಕ್ಕಿದೆ, ಕೊಟ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಡೆಫಿನೆಟ್ ಆಗಿ. ನಾ ಕೊಡಲಿಲ್ಲ ಅಂತಂದರೆ ಆಮೇಲೆ ಹೇಳಿ, ನೀನು ಅದನ್ನು ಹೇಳ್ತೀನಿ ಆಮೇಲೆ. ಓಕೆ, ಈಗ
ಇದಕ್ಕೆ ಗೆಣಸು, ಬೇಯಿಸಿರುವಂಥ ಗೆಣಸು. ಈಗ ಖೋವಾ ಹಾಕಿ ಕರ್ಗಿದ ತಕ್ಷಣ ಗೆಣಸು ಹಾಕೊಂಡ್ಬಿಡ್ಬೇಕು. ಹೌದು, ಗೆಣಸು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಅದು ಯಾಕೆ ಬೇಯಿಸ್ಬಿಟ್ಟು ಹಾಕೋಬೇಕು? ಬೇಯಿಸ್ಬಿಟ್ಟೆ ಹಾಕೋದು, ಹಸಿ ಹಾಕಿದ್ರೆ ಅದು ಬೇಯುತ್ತಾ? ಇನ್ನೊಂದು ಏನು ಗೊತ್ತಾ ರೂಪ, ಈ ಸಕ್ಕರೆ ಯಾವುದೇ ಆಗಿರಲಿ, ಯಾವುದೇ ಪದಾರ್ಥ ಆಗಿರಲಿ, ಸಕ್ಕರೆ ಆಮೇಲೆ ಬೆಲ್ಲ ಎಲ್ಲ ಹಾಕಿದ್ಮೇಲೆ ನೀನು ಏನೇ ಪದಾರ್ಥ ಹಾಕಿದ್ರೂ ಅದು ಬೇಯಲ್ಲ. ಓ, ಈಗ ನೋಡು, ನಾವು ರವೆ ಪಾಯಸ, ಇವಾಗ ಹಲಸಿನ ಹಣ್ಣಿನ ಪಾಯಸ ಮಾಡ್ತೀವಿ ಅನ್ಕೋ. ಹಲಸಿನ ಹಣ್ಣಿನ ಪಾಯಸಗೆ ನೀನು ಬೆಲ್ಲಕ್ಕೇನೆ ನೀನು ಹಸಿ ಹಲಸಿನ ಹಣ್ಣು ಹಾಕಿದ್ರೆ ಬೇಗ ಬೇಯಲ್ಲ. ಹೌದಾ? ಹೌದು, ಬೇಯೋದಿಲ್ಲ. ಸಕ್ಕರೆ ಉಪ್ಪು ಇದೆಲ್ಲ ಮೊದಲೇ ಹಾಕಿದ್ರೆ ಬೇಯೋದಿಲ್ಲ. ಅದು ಅದಕ್ಕೆ ಮುಂಚೆನೆ ಬೇಯಿಸಿ ಆಮೇಲೆ ಅದಕ್ಕೆ ಆಮೇಲೆ ಹಾಕಬೇಕು. ಹೌದು, ದಟ್ಸ್ ಫೈನ್. ಈಗ ಅದಕ್ಕೇನಾದ್ರು ಅಳ್ತಾ ಇದೆಯಾ? ಇಷ್ಟೇ ಗೆಣಸು ಇಲ್ಲ, ಹಾಕಬೇಕು ಆ ಥರ ಏನಿಲ್ಲ. ಎಷ್ಟು ಬೇಕಾದ್ರು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಾಕೊಂಡು, ಇದು ಬಿಸಿ ತಿನ್ನೋದಕ್ಕಿಂತ ತಣದ ಮೇಲೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ತೋರಿಸೋ ಸಿಹಿ ತಿಂಡಿಗಳು ಕೆಲವುದೆಲ್ಲ ಹಾಗೆ ಇರುತ್ತೆ ನೋಡಿ. ಇದು ಈಗ ಕುದೀತಾ ಇದೆಯಲ್ಲ, ಇದ್ರೊಳಗೆ ಕರಗಬೇಕಿದು. ಬೇಯಿಸೋದೇನೋ ಬೇಯಿಸಿದೀವಿ ಗೆಣಸು, ಬಟ್ ಇದ್ರೊಳಗೆ ಬೇಯಬೇಕು. ಅಲ್ಲ, ಈಗ ಬೆಂದಿದ್ರೆ ಬೇಗ ಕರ್ಗುತ್ತೆ ಅಂಡ್ ಮಿಕ್ಸ್ ಆಗುತ್ತಲ್ವಾ, ಅದ್ರ ಜೊತೆಗೆ ಬ್ಲೆಂಡ್ ಆಗ್ಬಿಡುತ್ತೆ. ಹೌದು, ಬ್ಲೆಂಡ್ ಆಗುತ್ತೆ. ಬಟ್ ಅದು ಕೈ ಆಡಿಸ್ತಾನೆ ಇರಬೇಕು. ಹೌದು, ಆಗ್ಲೇ ಬ್ಲೆಂಡ್ ಆಗೋದು. ಹೌದು, ಇನ್ನು ಸ್ವಲ್ಪ ತಿಕ್ ಆಗ್ಬೇಕಿದು. ಇಟ್ಸಲ್ಲ, ಇದು ನೀನು ಹಾಲು ಹಾಕಿ ಹಾಲನ್ನ ಅಷ್ಟೊತ್ತು ಕುದಿಸಿದ್ಯಾ, ನೆಕ್ಸ್ಟ್ ಖೋವಾ ಬೇರೆ ಹಾಕಿದ್ಯಾ, ಈಗ ಬೇಯಿಸಿರೋ ಅಷ್ಟು ಗೆಣಸು ಅದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಯಾ, ತಿಕ್ ಆಗ್ಲೇಬೇಕು. ತಿಕ್ ಆಗುತ್ತೆ, ಬೇಗ ಬೇಯುತ್ತೆ. ಇದು ಒಂದ್ಸತಿ ನಾವು ಇದೆಲ್ಲ ಹಾಕಿದ್ಮೇಲೆ ಅದು ಕುದ್ದು ಬೇಗ. ಮತ್ತೆ ಇನ್ನೊಂದೇನು ಗೊತ್ತಾ, ಆಲೂಗಡ್ಡೆ ಆಗಿರ್ಬೋದು ಅಥವಾ ಗೆಣಸಾಗಿರ್ಬೋದು, ನೀನು ಹಾಕಿದ್ಮೇಲೆ ದಪ್ಪ ಬರುತ್ತೆ ಬೇಗ. ಹೌದು. ಈಗ ನೆನೆಸಿರುವಂಥ ಕೇಸರಿ ದಳ, ಹಾಲಲ್ಲಿ ನೆನೆಸಿರುವಂಥ ಕೇಸರಿ ದಳ, ಆ ಕಲರ್ಗೂ ಈ ಕಲರ್ಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೌದು. ಮತ್ತೆ ಏಲಕ್ಕಿ ಪುಡಿ. ಯಾವುದೇ ಸಿಹಿ ತಿಂಡಿ ಮಾಡಿದ್ರು ಏಲಕ್ಕಿ ಪುಡಿ ಇಲ್ದಿದ್ರೆ ಅದು ಟೇಸ್ಟೇ ಇಲ್ಲ ಅಂತ ಹೇಳ್ಬೋದಲ್ಲ. ಹೌದು, ಎಸ್ಪೆಷಲಿ ಇಂಡಿಯನ್ ಕ್ಯುಸಿನಲ್ಲಿ ಏಲಕ್ಕಿ ಪುಡಿ ಮತ್ತೆ ಈ ಅರಿಶಿನ ಇದೆಲ್ಲ ಮಸ್ಟ್. ಹೌದು. ಯೂಶಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ, ಈ ವೆನಿಲಾ ಎಕ್ಸ್ಟ್ರಾಕ್ಟ್ ಅಂದ್ರೆ ವೆನಿಲಾ ಕಡ್ಡಿಗಳೇ ಸಿಗುತ್ತೆ, ಅದರ ಎಕ್ಸ್ಟ್ರಾಕ್ಟ್ ತೆಗೆದ್ಬಿಟ್ಟು ಹಾಕ್ತಾರೆ. ಸೊ ಒಂದೊಂದು ಸಿಹಿ ತಿಂಡಿಯಲ್ಲಿ ಒಂದೊಂದು ತರ ಇರುತ್ತೆ. ಇದು ಸ್ವಲ್ಪ ದಪ್ಪ ಆಗ್ಲಿ. ಈಗ ನೋಡು, ಅಂದ್ರೆ ಆ ಗೆಣಸು ಹಾಕೋರು ಕೂಡ ತುಂಬಾ ತಿಕ್ಕಾಗಿಲ್ಲ, ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಟೈಮ್ ಹಿಡಿಯುತ್ತೆ, ಇನ್ನು ಅದು ತೆಳುವಾಗೇ ಇದೆ. ಹೌದು, ಸ್ವಲ್ಪ ದಪ್ಪ ಆಗ್ಬೇಕು. ಬಾಸುಂದಿ ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿನೇ ತಿಕ್ ಕನ್ಸಿಸ್ಟೆನ್ಸಿ. ಹೌದು, ತಿಕ್ ಕನ್ಸಿಸ್ಟೆನ್ಸಿ. ಹೌದು. ಸರಿ, ಬೇಯಿಸ್ಕೋ, ಅಷ್ಟ್ರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡ್ತೀವಿ. ಸರಿ, ಗೆಣಸಿನ ಬಾಸುಂದಿ ರೆಡಿ ಆಗ್ಲಿ ಅಷ್ಟ್ರಲ್ಲಿ ನಾವೊಂದು ಚಿಕ್ಕ ಪುಟ್ಟ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಈಗ ಗೆಣಸಿನ ಬಾಸುಂದಿ ಆಲ್ಮೋಸ್ಟ್ ಇಟ್ಸ್ ಡನ್, ರೆಡಿ. ಆಲ್ಮೋಸ್ಟ್ ಡನ್. ಏನು ಆಫೇ ಮಾಡ್ಬಿಟ್ಟೆ ಸ್ಟವ್ ಕೇಳಿದ ತಕ್ಷಣ? ಹೌದು. ತಗೊಂಬ ಸೌಟು. ಥ್ಯಾಂಕ್ ಯು. ಕಷ್ಟಪಡ್ಬೇಡ ನೀನು ಹಾಕಕ್ಕೆ. ಹಾಕಮ್ಮ. ನೋಡು, ಇಷ್ಟು ತಿಕ್ಕಾಗಿದೆ ನೋಡಿ. ಈಗ ಇಷ್ಟು ದಪ್ಪ ಆದ್ರೆ ಸಾಕು. ಬಾಸುಂದಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದಲ್ಲ? ಹೌದು. ಇದು ಇನ್ನೊಂದು ಏನು ಗೊತ್ತಾ ರೂಪ, ಇದು ಪೂರಿ ಜೊತೆನೂ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸ್ವೀಟ್ ಅಂಡ್ ಪೂರಿ. ಹೌದು, ಕೆಲವರು ಪೂರಿ ಜೊತೆ ಇಷ್ಟಪಡ್ತಾರೆ ಇದನ್ನ. ಹೌದಾ? ಹೌದು. ಅಂಡ್ ಇನ್ ಕೆಲವರು ದೋಸೆ ಜೊತೆ. ದೋಸೆ ಜೊತೆ ನನಗೆ ಗೊತ್ತಿಲ್ಲ, ಬಟ್ ಪೂರಿ ಜೊತೆ ಅಂತೂ ಖಂಡಿತ ಹೌದು. ಪೂರಿ ಚಪಾತಿ ಜೊತೆ ಇಟ್ ಗೋಸ್ ವೆಲ್. ಈಗ ರೂಪ, ಇದ್ರ ಮೇಲೆ ಚಿರೋಂಜಿ ಡೈರೆಕ್ಟ್ ಆಗಿ ಹಾಕೋದಾಯ್ತು? ಹೌದು, ಹುರಿಯೋದೆಲ್ಲ ಏನ್ ಬೇಡ, ಹೀಗೆ ಹಸಿನೇ ಹಾಕ್ಬೇಕು. ರೂಪ, ಗೆಣಸಿನ ಬಾಸುಂದಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ? ಟೇಸ್ಟ್ ಮಾಡ್ಬಿಡ್ಲಾ ಈಗಲೇ? ಶೋರ್ ಮಾಡು. ಹೀಗೂ ಟೇಸ್ಟ್ ಮಾಡು, ಫ್ರಿಜ್ಜಲ್ಲಿ ಇಟ್ಟು ಟೇಸ್ಟ್ ಮಾಡು. ಯಾವ್ದು ಚೆನ್ನಾಗಿದೆ ಅಂತ ನೀನೇ ಡಿಸೈಡ್ ಮಾಡು. ಓಕೆ, 1 ಕಪ್ ಕೊಟ್ಬಿಟ್ಟು ಹಾಗೂ ಟೇಸ್ಟ್ ಮಾಡು ಹೀಗೂ ಟೇಸ್ಟ್ ಮಾಡು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀನು ಇವಾಗ ಟೇಸ್ಟ್ ಮಾಡಮ್ಮ, ಇಲ್ಲಿ ಇನ್ನೂ ಒಂದಿಷ್ಟಿದೆ, ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಡ್ತೀನಿ. ಅದು ನನಗೆನಾ? ದಟ್ಸ್ ಫೈನ್, ಥ್ಯಾಂಕ್ ಯು. ವೆಲ್ಕಮ್. ಗೆಣಸಿನ ಬಾಸುಂದಿ ಹೇಗೆ ಮಾಡೋದು ನೋಡ್ಕೊಳ್ಳಿ. ಗೆಣಸಿನ ಬಾಸುಂದಿ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಕಂಡೆನ್ಸ್ ಮಾಡಿದ ಹಾಲು, ಸಕ್ಕರೆ, ಕೋವಾ ಹಾಕಿ ಕರಗಲು ಬಿಡಿ. ಸಕ್ಕರೆ ಹಾಗೂ ಕೋವಾ ಕರಗಿದ ನಂತರ ಬೇಯಿಸಿ ಮ್ಯಾಶ್ ಮಾಡಿದ ಗೆಣಸು, ಹಾಲಿನಲ್ಲಿ ನೆನೆಸಿದ ಕೇಸರಿ ದಳ, ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಮಿಶ್ರಣ ಕುದಿಸಿದ ನಂತರ ಸರ್ವ್ ಮಾಡುವಾಗ ಕೊನೆಯಲ್ಲಿ ಚಿರೋಂಜಿ ಹಾಕಿದರೆ ಗೆಣಸಿನ ಬಾಸುಂದಿ ಸವಿಯಲು ಸಿದ್ಧ.
ಗೊತ್ತಾಗ್ತಿದ್ಯಾ ಗೆಣಸ್ದಂತ? ನಿಜವಾಗ್ಲೂ ಅಮೇಝಿಂಗ್, ಥ್ಯಾಂಕ್ ಯು. ಬ್ಯೂಟಿಫುಲ್. ಯಾ ಅಂದ್ರೆ ಗೆಣಸ್ ಹಾಗೆ ತಿನ್ನಕ್ ಬೇಜಾರಾದವ್ರು ಈ ತರ ಮಾಡ್ಕೊಂಡು ತಿನ್ಬೋದು ಅಂತ ಅಷ್ಟೇ ಅಲ್ವಾ? ಯಾವಾಗ್ಲೂ ಗೆಣಸನ್ನ ಬೇಯಿಸಿ ಅಥವಾ ಉಪ್ಪು ಖಾರ ಅದೇನಿಲ್ಲ, ಅದು ಹಾಗೆ ತಿನ್ನೋದು ಚೆನ್ನಾಗಿರುತ್ತೆ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಟೇಸ್ಟಿ ಆಗೂ ಇರುತ್ತೆ. ಸಕ್ಕದಾದ. ಥ್ಯಾಂಕ್ ಯು. ಅಂತೂ ನಾನು ಹೇಳ್ಕೊಟ್ಟಿದ್ದೆಲ್ಲ ಕರೆಕ್ಟಾಗೆ ಮಾಡ್ತಾ ಇದೀಯಮ್ಮ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ ನೀನಂತೂ ಸ್ಟೂಡೆಂಟ್ ಇದ್ರೆ. ಆಯ್ತಪ್ಪ ಹೇಳು. ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ಯಾ? ನೆಕ್ಸ್ಟು ಮದ್ದೂರ್ ವಡೆ. ನೀ ಅವತ್ತು ಹೇಳಿದ್ದೆ ಮದ್ದೂರ್ ಹತ್ರ ಹೋಗ್ತಾ ಇದ್ದೆ, ಅಲ್ಲಿ ವಡೆ ತಿಂದೆ ಕಣೆ, ಒಂದ್ ದಿವಸ ಮಾಡ್ಕೊಡು ಅಂದೆ ಅಲ್ಲ. ಅದೇನೋ ಗೊತ್ತಿಲ್ಲ ಗೊತ್ತಾ, ಬಸ್ಸಲ್ಲಿ ಹೋಗ್ಲಿ ಕಾರಲ್ಲಿ ಹೋಗ್ಲಿ ಆ ಮದ್ದೂರ್ ಇನ್ನೇನು ಬರ್ತಿದೆ ಅನ್ನೋಂಗೆ ಆರೋಮ ಬರ್ತಾ ಇರುತ್ತೆ ಒಡೆಯೋದು. ಹೌದು, ಅದ್ ನಿಲ್ಸಿ ತಿಂದ್ರೇನೆ ಅದು ಹಿತ ಅಲ್ವಾ? ಯಾವಾಗ್ಲೂ ಅಷ್ಟೇ, ಅಲ್ಲಿ ಹೋದಾಗ ಒಂದು ತಿನ್ಕೊಂಡು ಬರುವಾಗ ಒಂದು ತಿನ್ಕೊಂಡೇ ಬರೋದು. ಹೌದಾ? ಸೊ ಈಗ ಮಾಡ್ಬಿಡೋಣ. ನೋಡಿದ್ಯಾ, ಕೋಇನ್ಸಿಡೆನ್ಸ್. ಓಕೆ, ಏನೇನ್ ಬೇಕು? ಇದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕರ್ಬೇವಿನ ಸೊಪ್ಪು, ಸೋಡಾ, ಇದು ಕಡಲೆಕಾಯಿ ಬೀಜ, ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಕರಿಯಲಿಕ್ಕೆ ಎಣ್ಣೆ. ಇಷ್ಟೇ ಅಲ್ವಾ? ಅಷ್ಟೇ. ಮತ್ತೆ ಶುರು ಮಾಡು. ಯಾವತ್ತು ನಾನು ಹೇಳೋರ್ಗು ಶುರು ಮಾಡೋದೇ ಇಲ್ಲಮ್ಮ. ಗ್ಯಾಸ್ ಆನ್ ಮಾಡು. ಎಣ್ಣೆ ಕಾಯಕ್ಕೆ ಹಾಕೋಬೇಕು. ಎಣ್ಣೆ ಕಾಯಕ್ಕೆ ಹಾಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಹೌದಾ ರೂಪಾ? ನಂಗೆ ಗೊತ್ತೇ ಇರಲಿಲ್ಲ. ಹೌದು ಪ್ರತಿಮಾ. ನೆಕ್ಸ್ಟ್ ಕೊಡು, ನಾ ಹಾಕೋತೀನಿ. ನೆಕ್ಸ್ಟ್ ಏನಾರು ಮಾಡು. ತಗೋ. ಮತ್ತೆ ಕೆಲಸ ಕೊಡ್ತೀಯ ಅಂತೀಯಾ? ಇಲ್ಲ 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 ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ಬೋದು ನಾನು. ಓಕೆ, ಇದಕ್ಕೆ ಏನ್ ಗೊತ್ತಾ, ಎಲ್ಲ ಈಕ್ವಲ್ ಕ್ವಾಂಟಿಟಿ ತಗೋಬೇಕು. ಓ, ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಸಾಕು. ಇದೆಲ್ಲ ಈಕ್ವಲ್ ಕ್ವಾಂಟಿಟಿ ತಗೋಬೇಕು. ಸ್ಪೂನ್ ಕೊಡ್ತೀಯಾ? ನಾನು ಹಿಂಗೆ ಚೂರೇ ಮಾಡಿ ತೋರಿಸ್ತೀನಿ. ಸೊ ಅದಕ್ಕೆ ಎಲ್ಲಾದು 3 ಚಮಚ ಹಾಕೊಳ್ತೀನಿ. ಓಕೆ, 1 ಚಮಚಕ್ಕೆ 1. ಹೌದು, ಎಲ್ಲ 3 ಚಮಚ. ಏನು 1 ಚಮಚಕ್ಕೊಂದು ಅಲ್ಲ, 1 ಚಮಚ ಹಾಕೊಂಡ್ರೆ 1 ಮದ್ದೂರ್ ವಡೆ, ಹಂಗ 3 ಚಮಚ ಹಾಕೊಂಡ್ರೆ 3 ಮದ್ದೂರ್ ವಡೆ ಅಷ್ಟೇ. ಸರಿ ಸರಿ. ಈಗ 3 ಚಮಚ ಹಾಕೊಂಡಿದ್ದೀನಿ. ನೀವುಗಳು ತೊಗೊಳ್ಬೇಕಾದ್ರೆ ಒಂದೊಂದು ಬಟ್ಲು ತೊಗೊಂಡ್ರೆ ಆಯ್ತು ಅಷ್ಟೇ. ಅಲ್ಲ, ಈಗ ಏನೇನು ಹಾಕೊಂಡೆ? ಈಗ ಅಕ್ಕಿ ಹಿಟ್ಟು 3 ಚಮಚ, ಮೈದಾ ಹಿಟ್ಟು 3 ಚಮಚ, ಚಿರೋಟಿ ರವೆ 3 ಚಮಚ. ಹುರಿದಿಲ್ವಾ? ಹಾಗೆ ಹಾಕೊಂಡಿದ್ಯಾ? ಇಲ್ಲ, ಹಾಗೆ ಹಾಕೊಂಡಿದ್ದೀನಿ. ಓಕೆ, ಮತ್ತೆ ಈರುಳ್ಳಿ ಜಾಸ್ತಿ ಇರಬೇಕು ಇದಕ್ಕೆ. ಹೆಚ್ಚಿರುವ ಈರುಳ್ಳಿ, ಚಿಟಿಕೆ ಸೋಡಾ ಬೇಡ ಅಂತಂದವರು ಕರ್ದಿರೋ ಎಣ್ಣೆನೂ ಹಾಕೋಬಹುದು. ಸೋಡಾ ಅಥವಾ ಕರ್ದಿರೋ ಎಣ್ಣೆ. ಈಗ ಮದ್ದೂರ್ ವಡೆ ನೀನು ಒಂದು 2 ದಿವಸ ಇಟ್ಕೊಂಡು ತಿಂತೀನಿ ಅಂತಂದ್ರೆ ಕಾದಿರೋ ಎಣ್ಣೆ ಹಾಕೋಬೇಕು. ಕ್ರಿಸ್ಪ್ನೆಸ್ ಹಾಗೆ ಉಳಿಬೇಕು ಅಂತಂದ್ರೆ. ಓಕೆ. ಆಮೇಲೆ ಕಡಲೆಕಾಯಿ ಬೀಜದ ಇದು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ, ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ಟೇಸ್ಟ್ಗೋಸ್ಕರ ಅಲ್ಲ, ಚೆನ್ನಾಗಿರುತ್ತೆ. ಹೌದು, ತುಂಬಾ ಪುಡಿ ಆಗಬಾರ್ದು, ಅದು ಬಾಯಿಗೆ ಸಿಗಬೇಕು. ಕರೆಕ್ಟ್. ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ನೋಡ್ಕೊಂಡು ಹಾಕೋಬೇಕು. ಅಲ್ಲ, ಇದು ಸೋಡಾ ಅದು ಉಪ್ಪು ಆ ಥರ ಏನು ಕನ್ಫ್ಯೂಷನ್ ಇಲ್ವಾ ನಿನಗೆ? ಗೊತ್ತಾಗತ್ತೆ, ನಂಗೆ ಗೊತ್ತಾಗತ್ತೆ. ಮಿಕ್ಸಿ ಜಾರ್ ಕೊಡ್ತೀಯ ಚಿಕ್ಕದು? ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟು ಗ್ರೈಂಡ್ ಮಾಡ್ಕೊಂಡ್ ಬರ್ತೀಯ ರೂಪ? ನಾ ಅಷ್ಟೊಳಗೆ ಇದು ಕಲ್ಸ್ಕೊಳ್ತೀನಿ. ಡೈರೆಕ್ಟ್ ಹಾಕ್ಬಾರ್ದಾ? ಏನು ಡೈರೆಕ್ಟಾಗಿ ಹಾಕ್ಬಾರ್ದು, ಸ್ವಲ್ಪ ತಿರುಗಿಸಾಕಿದ್ರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಇದ್ರ ಜೊತೆಗೆ 1-2 ಚಮಚ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಬಿಸಿ ಎಣ್ಣೆ? ಹಾಂ. ಆಯ್ತಾ ರೂಪ? ಕೊಡು. ಸ್ಪೂನ್ ಕೊಡ್ಲಾ? ಏನಂದ್ರೆ ಹಂಗೆ ಹಾಕ್ಬಿಟ್ರೆ ಹಸಿಮೆಣಸಿನ್ಕಾಯಲ್ಲ ತೆಗ್ದು ಹಾಕ್ಬಿಡ್ತಾರೆ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಆದಷ್ಟು ನಮ್ಮ ಹೊಟ್ಟೆಗೆ ಹೋಗ್ಬೇಕು ಅಂತಂದ್ರೆ ಈ ತರ ರುಬ್ಬ ಹಾಕ್ಬಿಟ್ರೆ ಅದು ಹೋಗುತ್ತೆ. ಓಕೆ. ಯಾಕಂದ್ರೆ ಕರ್ಬೇವಿನ ಸಣ್ಣಕ್ಕೆ ಹೆಚ್ಚು ಕೂಡ ಹಾಕೋಬಹುದು. ಹೌದು, ರುಬ್ಬಿಟ್ಟು ಹಾಕೋಬಹುದು. ಹೌದು, 2 ಯಾವ್ದಾದ್ರು ಮಾಡ್ಕೋಬಹುದು. ಮತ್ತೆ ರುಬ್ಬ ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ, ಕರ್ಬೇವಿನ ಸೊಪ್ಪು. ಕೆಲವರಿಗೆ ರುಬ್ಬ ಹಾಕಿದ್ರೆ ಇಷ್ಟ ಆಗುತ್ತೆ, ಇನ್ ಕೆಲವರಿಗೆ ಸಣ್ಣಕ್ಕೆ ಹೆಚ್ಚು ಹಾಕಿದ್ರೆ ಇಷ್ಟ ಆಗುತ್ತೆ. ಹೌದು. ಈಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಣ. ನಾ ಕಾದಿರೋ ಎಣ್ಣೆನೂ ಹಾಕೊಂಡಿದ್ದೀನಿ ಇದಕ್ಕೆ. ಓಕೆ, ಒಂಚೂರು ನೀರು ಕೊಡು.
ಸ್ವಲ್ಪ ಹಾಕೊಂಡೇ ಕಲ್ಸ್ಕೋಬೇಕಲ್ಲ. ಹೌದು, ಒಂದೇ ಸಲ ನೋಡ್ಕೊಂಡು. ಗೊತ್ತಾಗಲ್ಲ. ಹೌದು, ಗೊತ್ತಾಗೋದಿಲ್ಲ. ನೋಡ್ಕೊಂಡೇ ಕಲ್ಸ್ಕೋಬೇಕು, ಅದು ಗಟ್ಟಿ ಕಲ್ಸ್ಕೋಬೇಕು ಆದಷ್ಟು. ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಹಾ ಹಾ ಹಾ. ಆ ಥರ ಬಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಗಟ್ಟಿ ಆಗಿದೆಯಲ್ಲ, ಇಷ್ಟು ಗಟ್ಟಿ ಆದರೆ ಸಾಕು. ಕೆಲವ್ರು ಏನು ಮಾಡ್ತಾರೆ, ಚಪಾತಿ ಒತ್ತ ಮಣೆ ಇರುತ್ತಲ್ಲ ಅದ್ರೊಳಗೂ ಮಾಡ್ತಾರೆ. ಅದ್ರೊಳಗೆ ಇಟ್ಬಿಟ್ಟು ಉಂಡೆ ಮಾಡಿಬಿಟ್ಟು ಪೂರಿ ಥರ ಒತ್ಬಿಟ್ಟು ಹಂಗೂ ಕರೀತಾರೆ. ಇಲ್ಲ ಅಂತಂದರೆ ಬಾಳೆ ಎಲೆ ಮೇಲೆ ಟ್ರೆಡಿಷ್ನಲ್. ನೋಡು, ಈ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಈಗ ಬಾಳೆ ಎಲೆ ಮೇಲೆ ಒಂಚೂರು ಎಣ್ಣೆ ಹಿಂಗೆ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳು. ಓಕೆ. ಇದೇನು ನೆನೆಸ್ಬೇಕು ಆ ಥರ ಏನಿಲ್ಲಲ್ಲ? ಇಲ್ಲ. ಕಲ್ಸಿದ ತಕ್ಷಣ ಇಮಿಡಿಯೇಟ್ ಮಾಡುವಂಥದ್ದು. ಹೌದು ಅಂಡ್ ಬೇಗ ಕೂಡ ಆಗುತ್ತಲ್ಲ? ಹೌದು. ಇದು ಸಣ್ಣ ಉರಿ ಮಾಡಿ ಒಂಚೂರು. ಈ ಥರ ಒಂದು 4-5 ಮೊದಲೇ ಹಿಂಗೆ ಮಾಡಿಟ್ಕೊಂಡು ಒಟ್ಟಿಗೆ ಹಾಕ್ಬಿಟ್ಟು ಕರಿಬೇಕಲ್ಲ? ಹೌದು. ಮತ್ತೇನಂದ್ರೆ ಇದು ಸ್ಟೋರ್ ಮಾಡ್ಬೋದು. ಏಟೈಟ್ ಕಂಟೈನರ್ಗೆ ಹಾಕಿಟ್ರೆ ಸ್ಟೋರ್ ಮಾಡ್ಬೋದು ಇದನ್ನ. ಹಿಟ್ಟು ಅಕಸ್ಮಾತ್ ನಮಗೆ ಇನ್ನೊಂದು ದಿನ ಬಳಸಬೇಕು ಅಂತ? ಇಲ್ಲ, ಕರ್ದಿರೋದು ನಾನು ಹಿಂಗೆ ಹೇಳ್ತಿರೋದು. ಕರ್ದಿರೋದು ನೀನು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಒಂದು 3 ದಿವಸ ನೀನು ಸ್ಟೋರ್ ಮಾಡ್ಬೋದು. ಅದೇ ಕ್ರಿಸ್ಪಿನೆಸ್ ಇರುತ್ತೆ. ಈಗ ಹಿಟ್ಟೇನಾದ್ರು ಮಿಕ್ಕಿದ್ರೆ? ಹಿಟ್ಟು ಯಾಕೆ ಮಿಕ್ಸ್ತೀಯಾ? ಬೇಡವಾ? ಬೇಡ 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 ಬಿಡು. ಆದಷ್ಟು ಇದನ್ನೆಲ್ಲ ಏನು ಗೊತ್ತಾ, ಈ ಕರಿಯೋ ಅಂಥ ತಿಂಡಿ ಇಮಿಡಿಯೇಟಾಗಿ ಮಾಡಬೇಕು. ನೀನು ಫ್ರಿಜ್ಜಲ್ಲಿ ಇಟ್ಟು ಮಾಡ್ದ ಅಂತಂದರೆ ಎಣ್ಣೆ ಕುಡಿಯುತ್ತೆ. ಇಮಿಡಿಯೇಟಾಗೇ ಮಾಡಬೇಕು ಇವೆಲ್ಲ. ಈಗ ಕಾದಿರೋ ಎಣ್ಣೆಗೆ ಹಾಕೊಂಬಿಡೋಣ. ಇಲ್ಲ, ಕಾದಿರೋ ಎಣ್ಣೆಗೆ ಹಾಕೋಬೇಕು. ತಣ್ಣಗಿರೋ ಎಣ್ಣೆಗೆ ಹಾಕಿದ್ರೆ ಅದು ಕರಿಯಲ್ಲ. ಹೌದಾ? ಹೌದು. ನಂಗೆ ಗೊತ್ತಿರಲಿಲ್ಲಲ್ಲ. ಇದು ಹೊಸ ಪಾಠ ನಮಗೆ ಟೀಚರ್ ಹೇಳ್ಕೊಡ್ತಾ ಇರೋದು. ನೀನು ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರಲ್ಲ, ಇದೇ ಪ್ರಾಬ್ಲಮ್. ಹೌದು, ತುಂಬ ಬಂಕ್ ಮಾಡ್ತೀನಲ್ಲ ಅದಕ್ಕೆ. ಪನಿಷ್ಮೆಂಟ್ ಇನ್ ಬಂದಿನಿ. ಆಯ್ತಮ್ಮ. ಮತ್ತೇನು ಗೊತ್ತಾ, ಇದು ಸಣ್ಣ ಉರಿಯಲ್ಲಿ ಫಸ್ಟ್ ಬೇಯಿಸ್ಬೇಕು. ಆ ಕ್ರಿಸ್ಪ್ನೆಸ್ ಬರಬೇಕು ಅಂತಂದ್ರೆ ಸಣ್ಣ ಉರಿಯಲ್ಲಿ ಬೇಯಿಸಲೇಬೇಕು. ಹೌದಾ? ಹೈ ಫ್ಲೇಮ್ ಇರಬಾರ್ದಾ? ಇಲ್ಲ, ಫಸ್ಟ್ ಹೈ ಫ್ಲೇಮ್ ಹಾಕೋಬಾರ್ದು. ಅಂದ್ರೆ ಫಸ್ಟು ಉರಿ ದೊಡ್ಡದಾಗಿರ್ಬೇಕು ಎಣ್ಣೆ ಕಾಯಿಲವರೆಗೂ. ಆಮೇಲೆ ಲೋ ಫ್ಲೇಮ್ ಮಾಡ್ಕೊಬೇಕು, ಮೀಡಿಯಂ. ಆ ಕ್ರಿಸ್ಪ್ನೆಸ್ ಬರುತ್ತೆ. ಮತ್ತೆ ಸೋಡಾ ಸ್ವಲ್ಪ ಹಾಕಿದೀವಲ್ಲ, ಒಂಚೂರು ಕಾದಿರೋ ಎಣ್ಣೆ ಹಾಕಿದೀವಿ, ಲೇಯರ್ ಬರುತ್ತೆ. ಮುರಿದಾಗ ನಿಂಗೆ ಲೇಯರ್ ಬರುತ್ತೆ. ಓಕೆ, ಸರಿಗ ಸ್ವಲ್ಪ ಕಾಯಿಲೆ ಇದು. ನೀನು ನನ್ನ ಫ್ಲೇಮ್ ಸಣ್ಣ ಮಾಡಿದ್ದೀನಿ. ಈ ಸಣ್ಣ ಉರಿಲೇ ನೀಟಾಗಿ ಕರ್ದ್ಕೊಡು. ಆಯ್ತಮ್ಮ. ಅಷ್ಟೆಲ್ಲ ನಾನು ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ. ಮದ್ದೂರ್ ವಡೆ ಯಾರಿಗೆ ಇಷ್ಟ ಆಗಲ್ಲ ರೀ? ಇಷ್ಟ ಆಗುತ್ತಲ್ಲ? ಅದು ಬಿಸಿ ಬಿಸಿ ಕಾಫಿ ಟೀ ಜೊತೆ ಕೊಟ್ರೆ ಇನ್ನೂ ಮಜವಾಗಿರುತ್ತೆ. ಮಳೆ ಬರ್ತಾ ಇರಬೇಕು, ಜಸ್ಟ್ ಇಮ್ಯಾಜಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲ? ಆದರೆ ಇಷ್ಟೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೇಬೇಕು. ಯಾಕೆಂದ್ರೆ ಇನ್ನು ಮದ್ದೂರ್ ವಡೆ ರೆಡಿನೇ ಆಗಿಲ್ಲ. ರೆಡಿ ಆಗೋಕೆ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಮದ್ದೂರ್ ವಡೆ ರೆಡಿ. ಗರಿ ಗರಿ ಬಿಸಿ ಬಿಸಿ ತಗೊಳಮ್ಮ. ತಗೊಳ್ಳೆ, ತಗೊಮ್ಮ. ಥ್ಯಾಂಕ್ ಯು. ಆಹಾ, ಬಿಸಿ ಬಿಸಿ ಆದಂತಹ ಮದ್ದೂರ್ ವಡೆ. ಆದ್ರೆ ಬೇಜಾರು ರೀ, ಕಾಫಿ ಇಲ್ಲ, ಟೀ ಇಲ್ಲ, ಮಳೆ ಬರ್ತಿಲ್ಲ. ಆದ್ರೂ ಪರವಾಗಿಲ್ಲ, ತಿನ್ಬಿಡ್ತೀನಿ. ತಿನ್ನೋಕ್ಕಿಂತ ಮುಂಚೆ ಮದ್ದೂರ್ ವಡೆ ಹೇಗೆ ಮಾಡೋದು ನೋಡ್ಕೊಳ್ಳಿ. ಮದ್ದೂರ್ ವಡೆ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸೋಡಾ, ಹುರಿದು ಪುಡಿ ಮಾಡಿದ ಕಡಲೆ ಬೀಜ, ಉಪ್ಪು, ಬಿಸಿ ಎಣ್ಣೆ, ರುಬ್ಬಿದ ಕರಿಬೇವು, ಹಸಿಮೆಣಸಿನಕಾಯಿ ಪೇಸ್ಟು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಈಗ ಸಣ್ಣ ಉಂಡೆಗಳಾಗಿ ಮಾಡಿ ವಡೆ ರೀತಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಮದ್ದೂರ್ ವಡೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋಣ. ಸಾಯಂಕಾಲ ಕಾಫಿ ಟೀ ಜೊತೆಲೆ ಸೂಪರ್ ಕಾಂಬಿನೇಷನ್. ಸಾಯಂಕಾಲ ನಿಮ್ಮ ಮನೆಗೆ ಬರ್ತೀನಿ, ಮಾಡ್ಕೊಡು ಅಂತ ಹೇಳ್ದೆ. ಇವಾಗ ಕೊಟ್ಟಿದ್ದೀನಲ್ಲ, ತಿನ್ನು, ಕುಡಿ. ಈಗ ಒಂದು ಕೆಲಸ ಮಾಡ್ತೀನಿ, ಟೀನೂ ಬೇಕಾದ್ರೆ ಮಾಡ್ಕೊಟ್ಬಿಡ್ಲಾ? ಇವಾಗ ಬೇಡ. ಎರಡೆರಡು ಕೆಲಸ ಕೊಡ್ತೀಯಾ? ಗರ್ಗರಿ ಆಗಿದೆ, ಸಕಲಾಗಿದೆ.
ಅದಕ್ಕೆ ಹೇಳಿದ್ದು ಕಾದ ಎಣ್ಣೆನ ಹಾಕಿ ಸೋಡಾ ಹಾಕಿ ಸಣ್ಣ ಉರಿಯಲ್ಲಿ ಮಾಡಿದ್ರೆ ನಿಂಗೆ ಕಟ್ ಮಾಡಿದ್ರೆ ನಿಂಗೆ ಗೊತ್ತಾಗುತ್ತೆ ಲೇಯರ್ ಪದ್ರ ಪದ್ರ ಬಂದಿರುತ್ತೆ ಅಲ್ವಾ? ಸಾಕಾ ಉಪ್ಪು ಖಾರ ಅಲ್ಲ? ಕರೆಕ್ಟಾಗಿ ಹಾಕಿದ್ಯಾ, ನಾ ಹೇಳದ್ನಲ್ಲ ಅದಕ್ಕೆ. ಹಾ, ಸಖತ್ತಾಗಿದೆ. ಇನ್ಮೇಲೆ ನಾನು ಹೇಳ್ದಾಗೆ ಕೇಳು. ಆಯ್ತಮ್ಮ, ಓಕೆ ಆಯ್ತು. ಹೇಳು, ಇದೇ ಖುಷಿ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಿದ್ಯಾ? ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಆಗೋಣ. ಸಿ ಯು, ಬೈ. ಕೊಡು ಕೈ. ಯಾ ಮಾಡ್ತಾನ ಅಂತ ನೋಡಿದ್ರೆ ಯಾ ಮಾಡೋದೇ ಇಲ್ಲ. ಬಾಯ್ ಬಾಯ್ ಬಾಯ್. ಓಕೆ ಸ್ನೇಹಿತರೆ, ಗೆಣಸಿನ ಬಾಸುಂದಿ ಜೊತೆಗೆ ಮಧುರ್ ಒಡೆ ಸೂಪರ್. ಇದ್ರ ಜೊತೆ ಕಾಫಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ತುಂಬಾ ಬೇಜಾರಾಗ್ತಾ ಇದೆ, ಆದ್ರೆ ಪರವಾಗಿಲ್ಲ. ಮಧುರ್ ಒಡೆ ತುಂಬಾ ಚೆನ್ನಾಗಿದೆ. ಅದನ್ನ ಖಾಲಿ ಮಾಡ್ಬೇಕು. ಅದನ್ನ ಖಾಲಿ ಮಾಡೋಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮ ಪ್ರೀತಿಯ ಮನೆ ಅಡುಗೆ. 2 ರೆಸಿಪೀಸ್ ನೋಡ್ಕೊಂಡಾಯ್ತು, ಬ್ರೇಕು ಆಯ್ತು. ನಾನೀಗ ಮನೆಗೆ ಹೊರಡ್ಲಾ? ಬೇಡ ಅಲ್ಲ? ಇನ್ನೊಬ್ರು ಗೆಸ್ಟ್ ಆಲ್ರೆಡಿ ಇದಾರೆ ಇಲ್ಲಿ. ಅವರು ಯಾವ ರೆಸಿಪೀಸ್ ಮಾಡ್ತಾರೆ ಗೊತ್ತಾ? ಶೀಸ್ ಮೇಘ ಭರಣಿ. ಭರಣಿ ಅವರು ಓದ್ತಾ ಇದ್ದಾರೆ PUC. ಫಸ್ಟ್ ಟೈಮ್ ಸ್ಟೂಡೆಂಟ್ ನಮ್ಮ ಅಡುಗೆ ಮನೆಗೆ ಬಂದಿರೋದು ರೆಸಿಪೀಸ್ನ ಹೇಳ್ಕೊಡೋಕೆ. ಭರಣಿ, ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಭರಣಿ, ಸೆಕೆಂಡ್ PUC ಓದ್ತಾ ಇದ್ದೀರಾ, ಏನು ತಗೊಂಡಿದ್ದೀರಾ? PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ವಾ, ಬಹಳ ಕಷ್ಟ ನನಗೆ ಅದು. ನಂಗೆ ಇಷ್ಟ. ನಿಮಗೆ ಇಷ್ಟ ಆದರೆ ನನಗೆ ಕಷ್ಟ. ಓಕೆ, ಇಷ್ಟಪಟ್ಟು ನೀವು ಓದಿ ಪಾಸ್ ಮಾಡ್ಕೊಳ್ಳಿ. ಸೊ ಪಾಸ್ ಆದ್ಮೇಲೆ ನನಗೆ ಹೇಳಿ, ಫೋನ್ ಮಾಡಿ ಟ್ರೀಟ್ಗೆ. ಮೇಘ, ಏನು ಮಾಡ್ತಾ ಇದ್ದೀರಾ ನಮಗೆ? ನಾನು ಫಸ್ಟು ಫ್ರೈಡ್ ಚಪಾತಿ ಮಸಾಲೆ ಮಾಡ್ತಾ ಇದೀನಿ. ಯಾವ್ದಾದ್ರು ಕೇಳಿದ್ದೀರಾ? ಇಲ್ಲ, ಕೇಳಿಲ್ಲ. ತಿನ್ನಿ ಅಂತ ಪರವಾಗಿಲ್ಲ. ಫ್ರೈಡ್ ಚಪಾತಿ ಮಸಾಲ. ಹೆಸರೇ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ಸ್ಟೂಡೆಂಟ್ ಬಂದಿದ್ದಾರೆ, ಅಂದರೆ ಸ್ಟೂಡೆಂಟ್ ಏನಾದರೂ ಡಿಫ್ರೆಂಟ್ ಆಗಿ ಮಾಡಲೇಬೇಕು. ನೋಡೋಣ ಹೇಗೆ ಮಾಡ್ತೀರಾ, ಅದಕ್ಕೆ ಏನೇನು ತಗೊಂಡಿದ್ದೀರಾ? ಸೊ ಫಸ್ಟು ನಾವು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಹತ್ರ ಸಾಲ್ಟ್ ಇದೆ, ಚಿಲ್ಲಿ ಪೌಡ್ರ್ ಇದೆ, ಚೀಸ್ ತುರಿದಿಟ್ಕೊಂಡಿದ್ದೀವಿ, ಪನ್ನೀರ್ ತುರಿದಿಟ್ಕೊಂಡಿದ್ದೀವಿ, ಸ್ವಲ್ಪ ಹಿಂಗು, ಜೀರಿಗೆ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಮಾಡಿರುವಂಥ ಚಪಾತಿ. ಸರಿ, ಶುರು ಮಾಡ್ಬೇಡ. ಮೊದಲೇನು ಮಾಡ್ಕೋತೀರಾ? ಸೊ ಫಸ್ಟ್ ನಮಗೆ ಫ್ರೈಯಿಂಗ್ ಪ್ಯಾನ್ ಆನ್ ಮಾಡ್ಲಾ? ನೆಕ್ಸ್ಟು ಸ್ವಲ್ಪ ಕಾದಿದೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. ಜಾಸ್ತಿ ಎಣ್ಣೆ ಬೇಡ, ಬಯಾಲಜಿ ಸ್ಟೂಡೆಂಟ್. ಬಯಾಲಜಿ ಸ್ಟೂಡೆಂಟ್, ಸ್ವಲ್ಪ ಎಣ್ಣೆ ಹಾಕೋಬೇಕು. ಇವಾಗ ಈ ಚಪಾತಿ ಕಟ್ ಮಾಡಿರೋ ಚಪಾತಿ ಪೀಸಸ್ನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಫ್ರೈಡ್ ಚಪಾತಿ. ಓ, ಚಪಾತಿ ತಿಂತೀವಿ, ಅಕಸ್ಮಾತ್ 1-2 ಎಕ್ಸ್ಟ್ರಾ ಆದ್ರೆ ಈ ಥರ ಏನಾದರೂ ಮಾಡಿಕೊಂಡು ಡಿಫ್ರೆಂಟ್ ಆಗಿ. ಹಾ, ಇವಾಗ ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಚಪಾತಿ ಇವಾಗ ಬೆಳಗ್ಗೆ ಮಾಡಿರೋ ಚಪಾತಿ ಮಧ್ಯಾಹ್ನ ಬಂದು ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಬೆಳಗ್ಗೆ ಚಪಾತಿ, ಇವಾಗಲೂ ಚಪಾತಿ, ತಿರ್ಗಾ ರಾತ್ರಿನೂ ಚಪಾತಿ. ಅದ್ರ ಬದಲು ಏನೋ ಒಂದು ಸ್ನ್ಯಾಕ್ಸ್ ಆಯ್ತಪ್ಪ. ಚಪಾತಿನೂ ಆಯ್ತು, ಜೊತೆಗೆ ಮಸಾಲೆನೂ ಆಯ್ತು. ಕರೆಕ್ಟ್. ಆ್ಯಕ್ಚುಲಿ ಇವತ್ತು ಎಪಿಸೋಡಲ್ಲಿ ನಾನು ಜಾಸ್ತಿ ಮಾತಾಡಬಾರ್ದು, ಯಾಕೆ ನನಗಿಂತ ಜಾಸ್ತಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು. ಮಾತಾಡಿ. ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ಬೆಳಗ್ಗೆ ಮಾಡಿರೋ ಚಪಾತಿ, ಮಧ್ಯಾಹ್ನಕ್ಕೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ವೆರಿ ನೈಸ್. ಓಕೆ, ಆಮೇಲೆ ಓಕೆ, ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಇದನ್ನ ಪಕ್ಕಕ್ಕೆ ತೆಕೊಂಡ್ಬಿಡೋಣ. ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡು ದೆನ್ ಮಿಕ್ಸ್ ಇಟ್. ಏನ್ರಿ, ಮನೇಲಿ ನಿಜವಾಗ್ಲೂ ಅಡುಗೆ ಮಾಡ್ತೀರಾ? ಇದನ್ನ ಮನೇಲಿ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೀನಿ. ಯಾರ್ಯಾರು ತಿಂದಿದ್ದಾರೆ, ಯಾರ್ಯಾರು ಮಲ್ಕೊಂಡಿದ್ದಾರೆ ತಿನ್ಬಿಟ್ಟು? ಇಲ್ಲಪ್ಪ, ಎಲ್ಲರೂ ಬೆಟ್ ನೆಕ್ಕೊಂಡು ತಿಂದಿದ್ದಾರೆ. ಬೆಟ್ ನೆಕ್ಕೋ ಅಷ್ಟು ಟೇಸ್ಟಿ ಆಗಿರುತ್ತೆ. ನೀವು ತಿಂತೀರಲ್ಲ, ನೋಡಿ. ನೋಡೋಣ. ಆಯ್ತು, ಸಾಕು, ಆಫ್ ಮಾಡಿಬಿಡಿ. ಸೊ ಇದನ್ನ ಇದೇ ಬೌಲಲ್ಲಿ ತಗೊಂಡಿರೋಣ. ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಸೊ ತಿನ್ಬೇಕಾದ್ರೆ ಚಪಾತಿ ಟೇಸ್ಟ್ ಬರುತ್ತೆ. ಮಾಮೂಲು ಮೆತ್ತಿಗಿರೋ ಚಪಾತಿ ಆ ಥರ ಇರಲ್ಲ. ಅಲ್ಲ, ಈಗ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಅದು ಕ್ರಿಸ್ಪಿ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ ಅಲ್ವಾ?
ನೆಕ್ಸ್ಟ್ ನಾನು ಮಾತಾಡಲ್ಲ, ನೀವೇ ಮಾತಾಡ್ತೀರಾ, ಹೇಳ್ಬಿಡಿ. ಸೊ ನೆಕ್ಸ್ಟ್ ಇವಾಗ ನಾವು ತಿರ್ಗಾ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದಕ್ಕಾದ್ಮೇಲೆ ಮಸಾಲೆಗಳು ಹಾಕೋಣ. ಸ್ವಲ್ಪ ವಾಸನೆ ಬರಲಿ, ಎಲ್ಲರಿಗೂ ಆಸೆ ಆಗಲಿ ತಿನ್ನಕ್ಕೆ. ಓಕೆ, ನಿಮ್ಮೆಲ್ರಿಗೂ ಪರಿಮಳ ಬಂದ್ಬಿಡುತ್ತಪ್ಪ, ಹಾಕ್ಬಿಡಿ ಎಣ್ಣೆ. ಓಕೆ. ಬಯಾಲಜಿ ಸ್ಟೂಡೆಂಟು ಚಪಾತಿಗೂ ಎಣ್ಣೆ ಹಾಕ್ಕೊಂಡ್ರು. ನೆಕ್ಸ್ಟು ಆ್ಯಕ್ಚುಲಿ ಎಣ್ಣೆ ಕಡಿಮೆ ಬಳಸಬೇಕು, ಆದರೆ ದಿನಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಡುಗೆಲಿ ನಾವು ಬಳಸಿ ತಿನ್ಬೇಕಾಗತ್ತೆ. ಗೊತ್ತಾಯ್ತಾ ಸ್ಟೂಡೆಂಟ್? ನೆಕ್ಸ್ಟ್ ಟೀಚರ್. ಎಸ್ ಸ್ಟೂಡೆಂಟ್, ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ರುಚಿಗೆ ತಕ್ಕಂಥ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹಿಂಗು, ತೆಂಗು ಇಲ್ಲ ಹಿಂಗು ಹಾಕೊಳ್ಳಿ. ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಂಡ್ಬಿಡ್ಬೇಕಾ? ಹಾಂ, ಚಿಕ್ಕ ಚಿಕ್ಕದಾಗಿ ಯಾಕೆ ಹಚ್ಚೋದು ಅಂದರೆ ಅವಾಗ ಟೇಸ್ಟ್ ಬರುತ್ತೆ, ಬಟ್ ಬಾಯಿಗೆ ಬೆಳ್ಳುಳ್ಳಿ ಸಿಗಲ್ಲ. ಅದಿದ್ರ ಸ್ಪೆಷಾಲಿಟಿ. ಓ ಹೌದಾ, ನಂಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಸಣ್ಣಗೆ ಹೆಚ್ಕೊಂಡಿದ್ದೀರಲ್ಲ, ಸಿಗುತ್ತೆ ಅಂತ ಅನ್ಕೊಂಡೆ ಅಪ್ಪ. ಇದು ಸಣ್ಣಗೆ ಹಚ್ಕೊಂಡಿರೋದು ಅದಕ್ಕೇನೆ, ಬಾಯಿಗೆ ಟೇಸ್ಟ್ ಬರಬೇಕು, ಬಟ್ ಗೊತ್ತಾಗಬಾರ್ದು ಬೆಳ್ಳುಳ್ಳಿ ಹಾಕಿದ್ದೀವಿ ಅಂತ. ಹಂಗೆ ತಪ್ಪಾಯ್ತು. ನೆಕ್ಸ್ಟ್ ಸ್ವಲ್ಪ ಹಿಂಗೆ ಹಾಕೊಂಡ್ಬಿಡೋಣ. ಉರಿ ಸ್ವಲ್ಪ ಕಮ್ಮಿ ಮಾಡಿ. ಹಿಂಗು, ಇದು ಜೀರಿಗೆ ಪುಡಿ, ಅದು ಸ್ವಲ್ಪ. ಹಾಂ ಸ್ವಲ್ಪ. ಓಕೆ. ನೆಕ್ಸ್ಟ್ ಉಪ್ಪು, ಅದು ಸ್ವಲ್ಪ. ನಿಮ್ಗೆ ಉಪ್ಪಿನ ಜಾಸ್ತಿ ಅಭ್ಯಾಸ ಇಲ್ಲ? ಇಲ್ಲ 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 ಇಲ್ಲ, ಸಾಕು ಇಷ್ಟೇ. ನಂಗಿದೆ ಅದಕ್ಕೆ ಭಯ ಆಗೋಯ್ತು ನೀವು ಕೇಳಿದ ತಕ್ಷಣ. ಖಾರ, ಖಾರ ಅದು ಸ್ವಲ್ಪ. ಆಮೇಲೆ ಆಯಿತು. ಸೊ ಇವಾಗ ನೆಕ್ಸ್ಟು ಈರುಳ್ಳಿ ಹಾಕೊಂಡ್ಬಿಡೋಣ. ಈರುಳ್ಳಿ ಹಾಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಹಾಕಾದ್ಮೇಲೆ ನಾವು ಯೂಶಲಿ ಚಿಟಿಕೆ ಅರಿಶಿನ, ಚಿಟಿಕೆ ಸೋಡಾ ಅಂತ ಅಂತೀವಿ. ನೀವು ಚಿಟಿಕೆ ಉಪ್ಪು, ಚಿಟಿಕೆ ಇಂಗು, ಚಿಟಿಕೆ ಕರಿಬೇವಲ್ಲ, ಚಿಟಿಕೆ ಜೀರಿಗೆ ಪುಡಿ, ಚಿಟಿಕೆ ಖಾರದ ಪುಡಿ, ಇಷ್ಟು ಹಾಕ್ಬಿಟ್ರಪ್ಪ ಎಲ್ಲ. ಚಿಟಿಕೆ ಚಿಟಿಕೆ ಚಿಟಿಕೆ. ಟೊಮೆಟೊ ಹಾಕೋಣ. ಟೊಮೆಟೊ ಅರ್ಧನಾ? ಇಲ್ಲಪ್ಪ, ಟೊಮ್ಯಾಟೊ ಚಿಟಿಕೆ ಅಲ್ಲ, ಟೊಮ್ಯಾಟೊ ಜಾಸ್ತಿ ನೀರು ಹಾಕ್ಬಾರ್ದು. ಆ ಥರ ನೋಡಿ ಹಾಕಬೇಕು, ಯಾಕಂದ್ರೆ ಜಾಸ್ತಿ ನೀರು ಆಗ್ಬಿಟ್ರೆ ಚಪಾತಿ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ಸೊ ಅದಕ್ಕೆ ಟೊಮ್ಯಾಟೊ ಜಾಸ್ತಿ ಹಾಕ್ಬಾರ್ದು. ಈರುಳ್ಳಿ ಸ್ವಲ್ಪ ಸಿಕ್ಕಿದ್ರು ಪರವಾಗಿಲ್ಲ, ಟೊಮ್ಯಾಟೊ ಸಿಕ್ಬಾರ್ದು. ಆಫ್ ಮಾಡಿಬಿಡಿ. ಆಫ್ ಮಾಡ್ಬಿಡ್ಲಾ? ಓಕೆ. ಆಮೇಲೆ ಸೊ ನೆಕ್ಸ್ಟ್ ನಾವು ಫ್ರೈ ಮಾಡಿರೋ ಚಪಾತಿ. ಎಸ್. ಮೇಘ ಹೇಳಿ ನಿಮ್ಮ ಕಾಲೇಜ್ ಬಗ್ಗೆ. ಕಾಲೇಜ್ ಲೈಫ್ ಇಸ್ ಸೋ ಸೂಪರ್. ಕೆಲವರಿಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಪಿ ಯು ಎಂಜಾಯ್ ಮಾಡಬೇಕಾಗಿದ್ದೆಲ್ಲ ಸೆಕೆಂಡ್ ಪಿ ಯು ಮಾಡಬೇಕಾಗಿತ್ತು. ಸೆಕೆಂಡ್ ಪಿ ಯು ಮಾಡ್ತಾ ಇದ್ದೀನಿ. ಅಂಡ್ ಸೆಕೆಂಡ್ ಪಿ ಯು ಇರಬೇಕಾಗಿರೋ ಸೀರಿಯಸ್ನೆಸ್ ನಂಗೆ ಫಸ್ಟ್ ಪಿ ಯು ಇತ್ತು. ಅದು ಉಲ್ಟಾ ಕೇಸ್ ಆಯ್ತು. ಬಟ್ ಅದೇನೋ ಫಸ್ಟ್ ಪಿ ಯು ಯಾರು ಗೊತ್ತಿರ್ಲಿಲ್ಲ, ಒಂಥರ ಹೊಸ ಕಾಲೇಜು, ಹೊಸ ಫ್ರೆಂಡ್ಸು. ಸೊ ಇವಾಗ ಈಗ ಎಲ್ಲರೂ ಪರಿಚಯ ಆಗ್ಬಿಟ್ಟಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿರೋದು. ಸೆಕೆಂಡ್ ಪಿ ಯು ಸಿ ಓದೋದು ಇರುತ್ತೆ, ಓದೋದು ಇರುತ್ತೆ. ಸರ್ವಿಂಗ್ ಬಾಯ್ಲ್ ಕೊಡ್ಲಾ? ಮೇಘ, ಸ್ಟೂಡೆಂಟ್ಸ್ ಎಲ್ಲ ಹೀಗೇನೆ ತುಂಬಾ ಸಿಂಪಲ್ ರೆಸಿಪೀಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಲ್ಲ, ಅದು ಇನ್ನೋವೇಟಿವ್ ಆಗಿ ಮಾಡೋಕೆ ಟ್ರೈ ಮಾಡ್ತಾರೆ. ನಿಮಗೆ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಕುಕ್ಕಿಂಗ್ ಅಲ್ಲಿ ಮಾತ್ರ ಅಲ್ಲ, ತುಂಬಾದಲ್ಲಿ ಇಂಟ್ರೆಸ್ಟ್ ಇದೆ. ಯಾವ್ದಾದಪ್ಪ ಒಂದ್ಸಲ ಲಿಸ್ಟ್ ಹೇಳ್ಬಿಡಿಪ್ಪ. ನಂಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ, ಪ್ಯಾರಾಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ. ಯಪ್ಪ ಹೇಳಿ. ದೆನ್ ನಾನು ಎನಿಮಲ್ ಲವರ್, ಸೊ ಎನಿಮಲ್ಸ್ಗೋಸ್ಕರ ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ವೆರಿ ನೈಸ್. ಸೊ ಐ ಬಿಲೀವ್ ದಟ್ ನಮ್ಗೆ ಇರೋ ರೈಟ್ಸು ಈ ಭೂಮಿ ಮೇಲೆ ಎನಿಮಲ್ಸ್ಗೂ ಇದೆ, ಅದನ್ನು ಬದುಕಕ್ಕೆ ಬಿಡಬೇಕು. ಕರೆಕ್ಟ್ ಕರೆಕ್ಟ್. ನಾವು ಹೆಂಗೆ ಸ್ಟ್ರೈಕ್ ಮಾಡ್ತೀವೋ ಅನಿಮಲ್ಸ್ ಕೂಡ ಬಂದು ನಮ್ಮ ಜೊತೆ ಸ್ಟ್ರೈಕ್ ಮಾಡ್ಬೇಕು ಎಲ್ಲ ವಿಷಯದಲ್ಲೂ. ನೆಕ್ಸ್ಟ್ ಆಮೇಲೆ ನಂಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಇದಿಷ್ಟರಲ್ಲಿ ಯಾವುದೋ ಒಂದನ್ನು ನನ್ನ ಹಾಬಿನೇ ಪ್ರೊಫೆಷನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ ಸೆಕೆಂಡ್ ಪಿ ಯು ಆದಮೇಲೆ. 5ರಲ್ಲಿ 1
ಒಂದು ಅದನ್ನ ಆಮೇಲೆ ಮಿಕ್ಕಿದನ್ನೆಲ್ಲ ಸೈಡ್ ಇದ್ದೇ ಇರತ್ತಲ್ಲ. ಈ ಕಡೆ ಹಾ ರೈಟ್ ಸೈಡ್ ಲೆಫ್ಟ್ ಸೈಡ್ ಮೇನ್ ಪಾತು ಇನ್ ಮಿಕ್ಕಿದೆಲ್ಲ ರೈಟ್ ಲೆಫ್ಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಡಿವೈಡ್. ದಟ್ಸ್ ಫೈನ್. ಈಗ ನೀವು ಫ್ರೈ ಚಪಾತಿ ಮಸಾಲ ಕೊಟ್ಬಿಟ್ರೆ ತಿನ್ಬಿಡ್ತೀರಪ್ಪ. ಎಸ್. ಸೊ ಇದಿಷ್ಟೇ ಇದ್ರೆ ಚೆನ್ನಾಗಿ ಕಾಣಲ್ವಲ್ಲ, ಏನೋ ಒಂದು ಹಾಕ್ಲೇಬೇಕಲ್ಲ. ಏನು ಹಾಕೋಣ ಹೇಳಿ? ಓ, ಪನ್ನೀರ್ ಚೀಸ್. ಎಸ್. ಸೊ ಆಸ್ ಅ ಟಾಪಿಂಗ್ ಇದ್ರ ಮೇಲೆ ಹಾಕೋಣ. ಸೊ ನೋಡೋರಿಗೆ ತಿನ್ನೋ ಆಸೆ ಜಾಸ್ತಿ ಆಗುತ್ತೆ. ಅಂದ್ರೆ ನನಗೆ ಹೇಳ್ತಾ ಇದ್ದೀರಾ ನೀವು? ನೀವು ಟೆಂಪ್ಟ್ ಆಗಲಿ ಅಂತ ಇಟ್ಸ್ ಲೈಕ್ ಕಾಯಿ ತುರಿ ತರ ಪನ್ನೀರ್ ಹಾಕೊಂಡ್ಬಿಡೋದು ಅಷ್ಟೇ. ಹ್ಮ್. ಅದ್ರ ಮೇಲೆ ಚೀಸು. ನೀವು ಚೀಸ್ ಜಾಸ್ತಿ ಇಷ್ಟಪಡ್ತೀರಾ? ಸ್ವಲ್ಪ ಸ್ವಲ್ಪ ನಿಮ್ಮ ರುಚಿ ತಕ್ಕಂತ ಮಾಡ್ತೀನಿ. ನೀವೇ ತಾನೇ ಟೇಸ್ಟ್ ನೋಡಬೇಕಾಗಿರೋದು. ಅದಕ್ಕೆ ಇನ್ನು ಟೇಸ್ಟಿಯಾಗಿ ಮಾಡ್ಕೊಡ್ತಾ ಇದ್ದೀರಾ. ಹೌದು. ಸೊ ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಮೇಘಾ. ವೆಲ್ಕಮ್. ಸ್ಟೂಡೆಂಟ್ ಇನ್ನೋವೇಟಿವ್ ರೆಸಿಪಿ ಅಂತಾನೆ ಹೇಳ್ಬೋದು. ಫ್ರೈಡ್ ಚಪಾತಿ ಮಸಾಲ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೂ ಚೂರು ಮಾಡಿದ ಚಪಾತಿಗಳನ್ನು ಹಾಕಿ ಫ್ರೈ ಮಾಡಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಇಂಗು, ಜೀರಿಗೆ ಪುಡಿ, ಉಪ್ಪು, ಅಚ್ಚ ಖಾರದ ಪುಡಿ, ಈರುಳ್ಳಿ, ಟೊಮ್ಯಾಟೊ ಹಾಗೂ ಫ್ರೈ ಮಾಡಿದ ಚಪಾತಿ ಹಾಕಿ ಮಿಕ್ಸ್ ಮಾಡಿ. ಕೊನೆಗೆ ಪನ್ನೀರ್ ಹಾಗೂ ಚೀಸ್ನಿಂದ ಗಾರ್ನಿಷ್ ಮಾಡಿದರೆ ಫ್ರೈಡ್ ಚಪಾತಿ ಮಸಾಲ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಹಾಸ್ಪಿಟಲ್ಗೆ ಏನು ಹೋಗಲ್ಲ, ಪರವಾಗಿಲ್ಲ. ನಿಜನಾ? ದುಡ್ಡಿದ್ಯಾ ಪರ್ಸಲ್ಲಿ? ಓ, ಆರಾಮಾಗಿದೆ. ಕರ್ಕೊಂಡು ಹೋಗಿ ತಿನ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ತಿನ್ಬಿಟ್ಟು. ಚೆನ್ನಾಗಿಲ್ವಾ? ಪರವಾಗಿಲ್ಲ ಬಿಡಿ. ಚೆನ್ನಾಗಿದೆ. ಅಂಡ್ ಚಪಾತಿಲಿ ಈ ತರ ಎಲ್ಲ ಕ್ರಿಯೇಟಿವಿಟಿ ತೋರ್ಸೋದಿದೆಯಲ್ಲ, ಅದಕ್ಕೆ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳಲ್ಲ, ವಾಪಸ್ ಥ್ಯಾಂಕ್ಸ್ ಅಲ್ಲ. ಅಲ್ಲ, ಇಷ್ಟೊಂದು ಸ್ಟೈಲಿಶ್ ಆಗೆಲ್ಲ ನೀವು ಹಿಂಗೆಲ್ಲ ಬೌ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಚೆನ್ನಾಗಿತ್ತು. ಚೆನ್ನಾಗಿಲ್ವಾ? ಪರವಾಗಿಲ್ಲ ಬಿಡಿ. ಎಕ್ಸಲೆಂಟ್. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಪ್ಪ? ಪಡಲ್ಕಾಯಿ ಬೀಜದ ಚಟ್ನಿ. ತಗೊಳಪ್ಪ, ಇದು ಇನ್ನೊಂದು ಕ್ರಿಯೇಟಿವ್. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡಿ. ನಾನು ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರ್ತೀನಿ. ಬರಬೇಕು? ಬೇಗ ಬಂದ್ಬಿಡ್ತೀನಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಸ್ಟೂಡೆಂಟ್ ಯಾವ ಥರ ಕ್ರಿಯೇಟಿವ್ ಆಗಿ ರೆಸಿಪೀಸ್ನ ಮಾಡ್ತಾ ಇದ್ದಾರೆ ಅಂತ. ಒಂದು ರೆಸಿಪಿ ಆಯಿತು. ಇನ್ನೊಂದು ರೆಸಿಪಿ ಕಲಿಯೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತಗೋಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಸ್ವಾಗತ ಮತ್ತೊಮ್ಮೆ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಬ್ರೇಕ್ ಆದಮೇಲೆ ನೆಕ್ಸ್ಟ್ ರೆಸಿಪಿಗೆ ರೆಡಿ ಆಗಿದೆ. ಪಡಲ್ಕಾಯಿ ಬೀಜದ ಚಟ್ನಿ. ಪಡವಲ್ಕಾಯಿ ಬೀಜದ ಚಟ್ನಿ ಮಾಡ್ಬಿಡಿ. ಅದಕ್ಕೇನೇನು ತಗೊಂಡಿದ್ದೀರಾ ಅಂತ ಒಂದ್ಸಲ ಜೋರಾಗಿ ಹೇಳ್ಬಿಡಿ. ಸೊ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಪಡಲ್ಕಾಯಿ ಬೀಜ ಬೇಕೇ ಬೇಕು, ಬೆಲ್ಲ, ಕೊಬ್ಬರಿ, ಆಮೇಲೆ ಹುರ್ಗಡ್ಲೆ. ನೋಡಿದ್ರಲ್ಲ ಇದನ್ನೆಲ್ಲ. ಮಾಡೋಣವಾ? ಚಟ್ನಿನೇ ಮಾಡ್ತಿರೋದು. ಮಾಡೋಣ. ನೀವು ಹೂ ಅಂದ್ರೆ ಹೂ, ಇಲ್ಲಾಂದ್ರೆ ಬೇಡ, ಹೊಟ್ಟೋಗ್ಬಿಡ್ತೀನಿ ನನಗೆ. ಆ ಸೆಂಟೆನ್ಸ್ ನಾನು ಹೇಳ್ಬೇಕು. ಮಾಡೋಣ ಬನ್ನಿ. ಪಾಂಡೆ ಇಟ್ಕೊಳ್ಳೋಣವಾ? ನಾನು ಕೊಡಲ್ಲ ಹಿಂಗೆಲ್ಲ ಆವಾಜ್ ಹಾಕಿದ್ರೆ. ರಿಕ್ವೆಸ್ಟ್ ಮಾಡ್ಕೋಬೇಕಪ್ಪ. ರೂಪಾ ಅಕ್ಕ, ಒಂದು ನಿಮಿಷ ಕೊಟ್ಬಿಟ್ಟು ಸ್ಟವ್ ಆನ್ ಮಾಡ್ಬಿಡ್ತೀನಿ. ಸಿಮ್ಮಾಗಿಡಿ. ಸಿಮ್ ಆಗಿನ? ಅಲ್ಲಿನ ಸಿಮ್ ಆಗಿನ? ಸಿಮ್ಮಲ್ಲಿ ಇಡಿ. ಸಿಮ್ ಅಲ್ಲಿ. ಲ್ಯಾಂಗ್ವೇಜ್ ಕನ್ನಡ ಇದೆಯಾ? ಕನ್ನಡ ಓದಿಲ್ಲ ನಾನು. ಬಂದಿದ್ದೆ ಇಲ್ಲಿ 9th ಸ್ಟ್ಯಾಂಡರ್ಡ್ಗೆ. ಅಷ್ಟರಲ್ಲಿ 3rd ಲ್ಯಾಂಗ್ವೇಜ್ ಹೊಟ್ಟೋಗಿತ್ತು. ಎಲ್ಲಿದ್ರೆ ಅಷ್ಟು ದಿನ ನೀವು? ಎಲ್ಲೆಲ್ಲಿ ಇರ್ಲಿಲ್ಲ ಅಂತ ಕೇಳಿ. ಎಲ್ಲೆಲ್ಲಿ ಇರ್ಲಿಲ್ಲ? ಸರಿ, ಅದು ತುಂಬಾ ದೊಡ್ಡ ಲಿಸ್ಟ್ ಇದೆ. ಚಿಕ್ಕ ಲಿಸ್ಟ್ ಹೇಳ್ತೀನಿ. ಓಕೆ. ನಾನು ಚಿಕ್ಕ ಹೊಸಾದ್ರೆ 1 ವರ್ಷದ ಮಗು ಇರ್ಬೇಕು, ಹರಿಯಾಣಲ್ಲಿದ್ದೆ. ದೆನ್ ಆಮೇಲೆ ಅಲ್ಲಿಂದ ಗಾಜಿಯಾಬಾದ್ಗೆ ಬಂದೆ. ಅಲ್ಲಿಂದ ಮುಂಬೈಗೆ ಹೋದೆ. ಓ. ಆಮೇಲೆ ನೆಕ್ಸ್ಟ್ ಕೋಲ್ಕತ್ತಾಗ ಬಂದೆ. ಓಕೆ. ಆಮೇಲೆ ನೆಕ್ಸ್ಟ್ ಬೆಂಗಳೂರು. ಮುಂದಕ್ಕೆ ಎಲ್ಲಾದ್ರೂ ಹೋದ್ರೆ ಆಮೇಲೆ ಹೇಳ್ತೀನಿ, ಫೋನ್ ಮಾಡಿ. 9th ಅಲ್ವಾ ಬಂದಿದ್ದು ನೀವು ಇಲ್ಲಿಗೆ? ಅಷ್ಟು ವರ್ಷ ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಗಲಾಟೆನೇ ಇರಲಿಲ್ಲ. ಸಖತ್ ಪೀಸ್ಫುಲ್ ಆಗಿತ್ತು.
ಹೌದಾ ಬಂದಿದ್ದು ಫುಲ್ ಗಲಾಟೆ, ಟ್ರಾಫಿಕ್ ಜಾಮು. ಮತ್ತೆ ನಾವ್ ಇರೋದೇ ಹಂಗೆ, ನೀವು ಅಷ್ಟಿಲ್ದಿದ್ರೆ ಇರಲ್ಲ ಆಗಲ್ವಾ? ಟ್ರಾಫಿಕ್ ಎಲ್ಲ ಜಾಮ್ ಮಾಡ್ಬಿಟ್ರಲ್ಲ, ಈಗ ಹೇಳಿ ನೆಕ್ಸ್ಟ್ ಏನ್ ಮಾಡ್ತೀರಾ? ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣವಾ? ಖಂಡಿತ ಹಾಕಿ. ಸ್ವಲ್ಪ ಎಣ್ಣೆ. ಗೊತ್ತಾಯ್ತು. ಇವಾಗ ಆ ಎಣ್ಣೆಯಲ್ಲಿ ನಾವು ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಜಾಸ್ತಿ ಮೆಣಸಿನ್ಕಾಯಿ ಹಾಕೋದು ಬೇಡ, ಇಲ್ಲಾಂದ್ರೆ ಆಡಿಯನ್ಸ್ ಕೂಡ ಕೆಮ್ಮಕ್ಕೆ ಶುರು ಮಾಡ್ಬಿಡ್ತಾರೆ. ಓ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಎಫೆಕ್ಟು. ಏನ್ ಮಾಡೋಣ? ಮೆಣಸಿನ್ಕಾಯಿ. ಮೆಣಸಿನ್ಕಾಯ ಮೆಣಸಿನ್ಕಾಯಿಯ? ದಿಸ್ ಇಸ್ ಮೆಣಸಿನ್ಕಾಯಿ, ದಟ್ ಇಸ್ ಮೆಣಸಿನ್ಕಾಯಿ. ಹಾಕಿ. ಇವಾಗ ಸ್ಪ್ಯಾಚುಲಾ ನಿಮ್ಗೋಸ್ಕರ ಸ್ಪೆಷಲ್ ಸ್ಪ್ಯಾಚುಲಾ. ಚೆನ್ನಾಗಿದೆ ಅಲ್ಲ? ಅದಕ್ಕೆ ಒಂಕು ಡೊಂಕು ಆಗಿದೆ. ಅದ್ ನಿಮಗೆ ಕೊಟ್ಟಿರೋದಕ್ಕೆ ಹಂಗಾಗಿದ್ದು, ಮುಂಚೆ ಚೆನ್ನಾಗೇ ಇತ್ತು. ಇಲ್ಲಿ ನಮ್ ಕೈ ಅಂತದಪ್ಪ, ಬಂದಿದ ತಕ್ಷಣ ಎಲ್ಲ ಹಂಗೆ ಮೆಲ್ಟ್ ಆಗೋದು. ಹಂಗೆ ಅಲ್ಲ, ನಿಮ್ ಕಾಲೇಜು ಕೋಹೆಡಾ ಹೆಂಗೆ? ಬಾಯ್ಸ್ ಅಲ್ಲ, ಅವ್ರನ್ನ ಹಿಂಗೆ ಗೋಳಿಕೋತೀರಾ? ಅವ್ರುಗಳು ಹೆದರ್ಕೋತಾರೆ. ನಿಮ್ಮ ನೋಡಿದ್ರೆ ಹೆದರ್ಕೋತಾರಾ? ಮತ್ತೆ ಅಲ್ಲ, ಏನ್ ಫುಲ್ ರೌಡಿಸಮ್ಮ ಅಥವಾ ಹೆಂಗೆ? ರೌಡಿಸಮ್ ಅಂತ ಅಲ್ಲಪ್ಪ, ಡಿಪೆಂಡ್ಸ್ ಆನ್ ಬಿಹೇವಿಯರ್. ಯಾರ ಹತ್ರ ಹೆಂಗ್ ಬಿಹೇವ್ ಮಾಡ್ಬೇಕು ಹಂಗ್ ಬಿಹೇವ್ ಮಾಡ್ತೀವಪ್ಪ. ಟಾಮ್ ಬಾಯ್. ಟಾಮ್ ಬಾಯ್. ಯಾ ಬಾಯ್ ಬಾಯ್. ಬಾಯ್ ಏನಕ್ಕೆ ಗರ್ಲಿ ಹಾಕೊಳ್ಳಿಪ್ಪ. ಯು ನಾಟ್ ಗರ್ಲ್, ಯು ಟಾಮ್ ಬಾಯ್. ಸರಿ, ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ ಎಣ್ಣೆಯಲ್ಲಿ ಫ್ರೈ ಆಯ್ತಿದ್ದು. ಆಯ್ತು, ಗೊತ್ತು, ನಾನು ನೋಡ್ದೆ. ಇವಾಗ ಇದನ್ನೆಲ್ಲಾನು ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹೌದಾ? ಜಾರ್ ಕೊಟ್ಬಿಡ್ಲಾ? ಮಿಕ್ಸಿಗೆ ಹಾಕೊಂಬಿಟ್ಟು ಜುರ್ರ್ ಅನ್ಸ್ಬಿಡೋಣ. ಜುರ್ರ್. ಪಡ್ವಕಾಯಿ ಬೀಜ ಹಾಕೊಂಡ್ಬಿಡೋಣ. ಓಕೆ, ಸೊ ಬೇಯಿಸಿದ್ರೆ ಸಾಫ್ಟ್ ಆಗುತ್ತಲ್ಲ ಅದು? ಹಾ, ಅಸಾಫ್ ಇರ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಬಾಯಿಗೆ ಸಿಗುತ್ತೆ, ಅದು ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್ ಓಕೆ, ಸೊ ಇವಾಗ ನೆಕ್ಸ್ಟ್ ಹುಣಸೆ ಹಣ್ಣು ಹಾಕೋಣ. ಹುಣಸೆ ಹಣ್ಣು ಸ್ವಲ್ಪ ಹುಳಿ ಬರಲಿ. ಅಷ್ಟೊಂದು ಹಾಕೋಬೇಕಾ? ಓ, ಕತೆ ಇದೆ. ಆಮೇಲೆ ಬೆಲ್ಲ ಹಾಕೊಂಡ್ಬಿಡೋಣ. ಡಿಬೇಟ್ ಕಾಂಪಿಟೇಷನ್ಗೆ ಹೋಗ್ತಾ ಇರ್ತೀರಾ ನೀವು? ಬೇಕಾದ ಸತಿ. ಯಾಕೆ? ಅಲ್ಲ, ಕೇಳ್ದೆ, ಡೌಟ್ ಆಯ್ತು. ಇವಾಗ ಫಸ್ಟ್ ಪ್ರೈಸ್ ನಿಮ್ಗೆನಾ? ಇಷ್ಟೊಂದು ಸತಿ ಬಂದಿದೆ. ಇಷ್ಟೆಲ್ಲ ಮಾತಾಡಿದ್ರೆ ಬರ್ದೇ ಇರುತ್ತಾ? ನೆಕ್ಸ್ಟ್ ಕೊಬ್ಬರಿ. ಮೇಘ, ಏನಾಗ್ಬೇಕು ಅಂತಿದ್ದೀರಾ ನೀವು? ಹೇಳನಲ್ಲ, ನಾನು ಹಾಬಿಲಿ ಅದನ್ನು ಒಂದನ್ನ ಅಲ್ಲ, ಪ್ರೊಫೆಷನ್. ಇನ್ನೊಂದು ಸೇರಿಸ್ಕೊಳ್ಳಿ. ಮೋಸ್ಟ್ಲಿ ಇದು ಆಗಬಹುದು, ನೀವು ಅಡ್ವೊಕೇಟ್ ಆಗ್ಬಹುದು. ಅಡ್ವೊಕೇಟ್? ಸರಿ, ಆಗೋಣ ಬಿಡಿ, ಟ್ರೈ ಮಾಡ್ತೀನಿ. ಓಕೆ ಓಕೆ, ನೆಕ್ಸ್ಟ್ ಹುರ್ಗಡ್ಲೆ. ಸೊ ಇದು ಜುರ್ ಅನ್ನಕ್ಕೆ ರೆಡಿ. ರೆಡಿ. ಈ ಮೆಣಸಿನ್ಕಾಯಿ ಏನ್ ಮಾಡೋದು? ಓ, ನಂಗೆ ಗೊತ್ತು ತಲೆ. ಏನಾದ್ರೂ ಮಾಡ್ತೀರಾ ಹಿಂಗೆ ಅಂತ. ನಾನು ಅದಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡೆ. ನಾನ್ ತಿನ್ನೋದಲ್ವಾ, ಇಲ್ಲಾಂದ್ರೆ ಹೇಳ್ತಾ ಇರ್ಲಿಲ್ಲ. ಸೊ ಇದಕ್ಕೆ ರುಚಿಗಷ್ಟು ಉಪ್ಪು. ಜಾಸ್ತಿ ಬೇಡ, ನೀವು ಉಪ್ಪು ಜಾಸ್ತಿ ತಿನ್ನಲ್ಲ ಅಂತ ಅಂದಿದ್ದೀರಾ, ಅದಕ್ಕೆ ಸ್ವಲ್ಪನಾ? ಸ್ವಲ್ಪ ಸಾಕಲ್ಲ. ಓಕೆ, ಜುರ್ ಅನ್ಸ್ಬಿಡಿ. ಜುರ್ರ್ ಮಾಡ್ಕೊಂಡು ಜುರ್ರ್ ಮಾಡ್ತೀರಾ? ನೀರ್ ಬೇಡವಾ ಅದಕ್ಕೆ? ಈ ನೀರು ಸ್ವಲ್ಪ ಪುಡಿ ಆಗ್ಲಿ, ಆಮೇಲೆ ಹಾಕೋಣ. ಓಕೆ. ಅಂತ ಸೊ ಇದು ರೆಡಿ ಆಯ್ತು. ಬೌಲ್ ಕೊಟ್ರೆ ಸರ್ವ್ ಮಾಡಿ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ವಾ? ಹಂಗೆ ತಿನ್ಬೇಕಾಗುತ್ತೆ. ನಾನು ಅಂತ ಅನ್ಕೊಂಡಿದ್ದೆ. ನನ್ನನ್ನೆಲ್ಲ ಹೇಳ್ತಿದ್ರು, ಏನ್ ಇಷ್ಟೊಂದು ಮಾತಾಡ್ತೀಯ, ಕಾಲ ಎಳಿತೀಯ ಅಂತ. ನಿಮ್ ಮುಂದೆ ನಾನು ಏನೂ ಇಲ್ಲ, ಝೀರೋ. ಸೊ ಇವಾಗ ನೀವು ಟೇಸ್ಟ್ ಮಾಡಿ ಇದನ್ನ ಹೇಳ್ಬೇಕು ಹೆಂಗಿದೆ ಅಂತ. ಅಂತ ಸ್ಟೂಡೆಂಟ್ ಎಕ್ಸ್ಪೆರಿಮೆಂಟ್.
ಪಡ್ವಲಕಾಯಿ ಬೀಜದಿಂದ ಚಟ್ನಿ ಮಾಡಾಯ್ತು. ಸೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋತೀರಾ? ಪಡ್ವಲಕಾಯಿ ಬೀಜದ ಚಟ್ನಿ ಮಾಡುವ ವಿಧಾನ. ಮೊದಲು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಮೆಣಸಿನಕಾಯಿಯನ್ನ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಬೇಯಿಸಿದ ಪಡವಲಕಾಯಿ ಬೀಜ, ಹುಣಸೆ ಹಣ್ಣು, ಬೆಲ್ಲ, ಕೊಬ್ಬರಿ, ಹುರಿಗಡ್ಲೆ, ಫ್ರೈ ಮಾಡಿದ ಹಸಿಮೆಣಸಿನಕಾಯಿ, ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಚಟ್ನಿ ಹದಕ್ಕೆ ರುಬ್ಬಿದರೆ ಪಡವಲಕಾಯಿ ಬೀಜದ ಚಟ್ನಿ ಸವಿಯಲು ಸಿದ್ಧ. ಪಡವಲಕಾಯಿ ಬೀಜದ ಚಟ್ನಿ ನಮ್ಮ ಮೇಘ ಸ್ಟೂಡೆಂಟ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಎಕ್ಸ್ಪೆರಿಮೆಂಟ್ ಅನ್ನೋದು ಮರ್ತೋಗ್ಬಿಟ್ಟು. ಅದೇ ರೀ, ಅದು ಹೇಳಕ್ ಬೇಜಾರಾಯ್ತು, ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ, ಆದ್ರೂ ನೆನ್ಪು ಮಾಡ್ಬಿಟ್ರಿ. ಇರ್ಲಿ. ನಾಟ್ ಗುಡ್. ಪರವಾಗಿಲ್ಲ, ಎಕ್ಸ್ಪೆರಿಮೆಂಟ್ ಚೆನ್ನಾಗಿಲ್ಲ. ನೀವು ಬೇರೆ ಥರ ಮಾಡಿ. ನಾನೇನ್ ಮಾಡ್ಲಿ? ತೋರಿಸ್ಕೊಟ್ನಲ್ಲ, ಏನೋ ಒಂದು ಮಾಡಿ. ಅದೇ ನಂಗೆ ತೋಚೋತಲ್ಲೇ ನಿಮ್ಗೆ ತೋಚಲ್ವಾ? ಅಲ್ಲ, ಮಿಕ್ಸಿ ಮುಚ್ಚಳ ಹಾಕದೆ ನಾನು ಏನಾದ್ರು ಮಾಡ್ಬೋದಪ್ಪ ಅಷ್ಟೇ. ಆವಾಗ ಹೆಲ್ಮೆಟ್ಟು ಜಾಕೆಟ್ಟು ಹಾಕೊಂಡು ಅದೆಲ್ಲೆಲ್ಲೋ ಇರುತ್ತೆ, ಅದನ್ನೆಲ್ಲ ತರೋಷ್ಟೊತ್ತಿಗೆ ಸ್ಪ್ಲಾಶ್ ಆಗೋಗ್ಬಿಟ್ಟಿರುತ್ತೆ. ಚೆನ್ನಾಗಿದೆ. ಹುಳಿ ಜಾಸ್ತಿ ಹಾಕಿದ್ದೀರಾ, ಆ ಹುಳಿ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಬ್ಲೆಂಡ್ ಆಗಿದೆ. ಅದಕ್ಕೆ ಪಡವಲಕಾಯಿ ಬೀಜ ಒಂಥರ ಇಟ್ಸ್ ಲೈಕ್ ಬ್ಲ್ಯಾಂಡ್, ಏನು ಅಷ್ಟು ಗೊತ್ತಾಗಲ್ಲ ಅಲ್ಲ, ಟೇಸ್ಟ್ ಗೊತ್ತಾಗಲ್ಲ. ಅದೇ ಅವಾಗಲೇ ಹೇಳದ್ನಲ್ಲ, ಫುಲ್ ಮೆತ್ತಗಿರ್ಬೇಕು, ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂತ. ಅದೇ ಫುಲ್ ಮಿಕ್ಸಿ ಮಾಡಿಬಿಟ್ಟಿದ್ದೀರ ಅದನ್ನು ಚೆನ್ನಾಗಿ ಹಾಕಿ. ವೆರಿ ನೈಸ್. ನಿಜವಾಗ್ಲೂ ಕಾಲೇಜ್ನಲ್ಲಿ ಹೋಗಿ ಓದೋರೆಲ್ಲರೂ ಕೂಡ ಮನೇಲಿ ಅಡುಗೆ ಮಾಡಲ್ಲ. ಅಡುಗೆ ಮಾಡಿದ್ರೆ ಏನೋ ಒಂಥರ ಅವಮಾನ ಆದಂಗೆ ಅಂತ ಸುಮಾರು ಜನ ಅನ್ಕೋತಾರೆ. ಅದು ತಪ್ಪು. ಬಟ್ ನೀವು ಕುಕ್ಕಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ಅಡುಗೆ ಮಾಡಿದ್ದೀರಾ, ನನಗೆ ಹೇಳ್ಕೊಟ್ಟಿದ್ದೀರಾ, ಮಾಡ್ಕೊಟ್ಟಿದ್ದೀರಾ, ತಿನ್ನಿಸಿದ್ದೀರಾ. ಏನು ಅನಿಸ್ತಾ ಇದೆ? ಏನಂತ ಹೇಳಿ, ಇಲ್ಲಿ ಬಂದೆ, ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ. ಆಡಿಯನ್ಸ್ ಇಷ್ಟು ಜನ ನೋಡ್ತಿರ್ತಾರೆ, ಸ್ವಲ್ಪ ಭಯ ಇತ್ತು. ನಿಮ್ಮನ್ನ ನೋಡ್ಮೇಲೆ ಆಮೇಲೆ ಓಕೆ, ಇವರು ನಂತರನೇ ಆರಾಮಾಗಿ ಅಡ್ಜಸ್ಟ್ ಆಗೋದು ಅಂದ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು. ತುಂಬಾನೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಂಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಇಷ್ಟು ಚೆನ್ನಾಗಿ ಮಾತಾಡೋ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ದಾರೆ. ದಟ್ಸ್ ವಂಡರ್ಫುಲ್ ಡೇ. ಯು ಮೇಡ್ ಮೈ ಡೇ. ಆ ಡೈಲಾಗು ನಾನೇ ಹೇಳಬೇಕು. ಯಾಕೆ? ನಾನು ದಿನ ಮಾಡಲ್ವಲ್ಲ. ಓ ಹಾಗೆ. ಹೇಳ್ಬಿಡಿ ನೀವು ಒಂದ್ಸಲ ಖುಷಿಗೆ. ಥ್ಯಾಂಕ್ ಯು ಸೋ ಮಚ್, ಯು ಮೇಡ್ ಮೈ ಡೇ. ಇದೇ ಖುಷಿಗೆ ನಿಮಗೋಸ್ಕರ ಅದನ್ನು ಉಲ್ಟಾ ಮಾಡ್ಕೊಂಡು ನೀವೇ ಚುಚ್ಕೊಂಡ್ಬಿಡಿ ಹೇಳ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇನ್ನು ಬೇರೆ ಪ್ರೋಗ್ರಾಮ್ ಮಾಡ್ಬೇಕು ನಾನು. ಇಲ್ಲ, ಆವಾಗ ಇನ್ನೊಂದು ಸ್ವಲ್ಪ ಸೈಲೆಂಟ್ ಆಗುತ್ತೆ ಅಂತ. ನಾನಿದ್ರೂ ಮ್ಯಾನೇಜ್ ಆಗುತ್ತೆ ಈ ಭೂಮಿ. ಒಟ್ನಲ್ಲಿ ಭೂಮಿ ಸೈಲೆಂಟ್ ಮಾಡಬೇಕು, ಅದಕ್ಕೆ ನಾನು ಚುಚ್ಕೋಬೇಕು. ಮತ್ತೆ ಏನು ಐಡಿಯಾ ಕೊಡ್ತೀರಾ ರೀ? ಏನೋ ಫ್ಲವರ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಕೊಡ್ತೀನಾ? ಬೇಡ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಂದು ನಿಮಿಷ, ನಿಮಗೋಸ್ಕರ ನಾನು ಪ್ರೀತಿಯಿಂದ ಕೊಡ್ತೀನಿ. ಬಂದೆ. ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ? ಸೂಪರ್ ಆಗಿದೆ. ಇದನ್ನ ಮಾತ್ರ ವಾಪಸ್ ಕೊಡಲ್ಲ? ಬೇಕಾದ್ರೆ ಕೊಡೋಲ್ಲ, ಬೇಕಿದ್ರೂ ಕೊಡೋಲ್ಲ. ಸರಿ, ನಾನು ನಿಮಗೋಸ್ಕರ ಪ್ರೀತಿಯಿಂದ ಕೊಟ್ಟಿದ್ದೀನಿ. ಯಾವಾಗಲೂ ಇದನ್ನ ಮನೇಲಿ ಇಟ್ಕೊಂಡು, ನಿಮ್ಮ ರೂಮಲ್ಲೇ ಇಟ್ಕೊಂಡು ನನ್ನನ್ನು ಅವಾಗ ನೆನ್ಪು ಮಾಡ್ಕೋತಾ ಇರಿ. ಬೆಳಿಗ್ಗೆ ಎದ್ದಿದ ತಕ್ಷಣ ರಾತ್ರಿ ಮಲ್ಕೋಬೇಕಾರೆ ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಎಲ್ಲ ಹೇಳಬೇಕು. ಓಕೆ? ಹೌದಾ? ಬಾಯ್. ಬಾಯ್. ಆಲ್ ರೈಟ್. ಪ್ರತಿಮಾ ಜೊತೆಗೆ ಇವತ್ತು ಮೇಘ ಅವ್ರು ಸೇರ್ಕೊಂಡ್ರು ನಮ್ಮ ಜೊತೆಲಿ ನಮ್ಮ ಅಡುಗೆ ಮನೇಲಿ. ಅವ್ರು ಮಾಡಿದಂಥ ರೆಸಿಪೀಸ್ನ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನೀವು ನಗ್ತಾರಿ, ಎಲ್ರೂ ನಗಿಸ್ತಾರಿ, ಎಲ್ರಿಗೂ ಸಿಕ್ಕಾಪಟ್ಟೆ ಗೋಳಿ ಕೊಳಿ, ತಲಹಟೆ ಮಾಡಿ, ಹರಟೆ ಹೊಡೀರಿ, ಏನ್ ಬೇಕಾದ್ರೂ ಮಾಡಿ. ಆದ್ರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆಯೋದನ್ನ ಮಾತ್ರ ಮರಿಬೇಡ್ರಿ. ಹೊರಟ್ಬಿಟ್ಟಿರೋ ಅಷ್ಟೇ, ಮೇಲೆ ಮರತ್ರ ನನಗೂ ನಿಮಗೂ ಜೋರಾಗಿ ಫೈಟ್ ಅಂದ್ಬಿಡುತ್ತೆ. ಓಕೆ ರೈಟ್. ನಮ್ಮ ವಿಳಾಸ ಗೊತ್ತಿದೆ. ನಿಮ್ಮ ಭಾವಚಿತ್ರ ಜೊತೆಗೆ ರೆಸಿಪಿ ಡೀಟೇಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸ್ಬಿಡಿ. ನಮ್ಮ ಅಡ್ರೆಸ್ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಇಷ್ಟೆಲ್ಲ ಮಾತುಕತೆ, ಇಷ್ಟೆಲ್ಲ ಹರಟೆ ಆದ್ಮೇಲೆ ನಾನೀಗ ಹೊರಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳಿದ್ದೀನಿ. ಎಸ್, ಡೆಫಿನೆಟ್ ಆಗಿ ನೀವು ಭೇಟಿ ಆಗೋಣ 12ವರೆಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆಯಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ, ಅಳ್ಬೇಡಿ. ಟೇಕ್ ಕೇರ್, ಬಾಯ್.